ನಿಮ್ಮ ಹೊರಗು ಬೆಳಗು ಮುಟ್ಟುವಡೆ ಕೈಗೆ ಸಿಲುಕಲು ಚಿಂತಿಸಿದವರೆ ಮನಕ್ಕೆ ನಿಲುಕಲು ಆ ನಿಮ್ಮ ಘನಶ್ರೀ ನಿಲುವು ನೋಡ ಶಿವಗುರು ಶ್ರೀ ಶಿವಕುಮಾರ ಪ್ರಭುವೆ. ಬಸವಾದಿ ಪ್ರಮಥರನ್ನ ಸಿದ್ಧಗಂಗಾ ಗುರು ಪರಂಪರೆಯನ್ನ ಭಕ್ತಿಯಿಂದ ಸ್ಮರಿಸುತ್ತ ಪ್ರಾತಃ ಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗಲಿಂಗ ಚೇತನವನ್ನು ನೆನೆದು ಎಲ್ಲ ಮಾರ್ಗದರ್ಶಕರು ಮಾತೃಹೃದಯಗಳಾದ ಎಲ್ಲ ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಆಲ್ವಿ ಕರ್ಚಿಗನೂರು ಕ್ಷೇತ್ರದ ಪರಮ ಪೂಜ್ಯರಾದಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಯ ಅಭಿನವ ಮಹಾಂತ ಮಹಾಸ್ವಾಮಿಗಳವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸಿ, ಅದೇ ರೀತಿಯಾಗಿ ಸುದೀರ್ಘವಾಗಿ ನಿಮಗೆಲ್ಲರೂ ಪ್ರತಿನಿತ್ಯ ಪ್ರವಚನದ ಮೂಲಕ ನಮ್ಮ ಪರಮ ಪೂಜ್ಯರ ಶಿವಬದುಕನ್ನು ಪರಿಚಯಿಸುತ್ತಿರುವಂತಹ ಕಲ್ಯಾಣಾಶ್ರಮ ಶ್ರೀ ಮಹಾಂತೇಶ್ವರ ಮಠದ ಪರಮ ಪೂಜ್ಯರಾದಂತಹ ಮಹಾಂತ ಸ್ವಾಮಿಗಳವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸಿ, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಬಸವಭೂಷಣ ಸ್ವಾಮಿಗಳವರಲ್ಲಿ, ಪೂಜ್ಯ ಶ್ರೀ ಮಹಾಂತ ದೇವರುಗಳಲ್ಲಿ, ಅದೇ ರೀತಿಯಾಗಿ ವೆಂಕಟಾಪುರ ಬಸವರಾಜಪ್ಪ ಶರಣರಲ್ಲಿ ಅನಂತ ಶರಣಾರ್ಥಿಗಳನ್ನು ಸಮರ್ಪಿಸಿ ಪ್ರವಚನ ಅಚ್ಚುಕಟ್ಟಾಗಿ ಬರುವುದಕ್ಕೆ ಅದಕ್ಕೆ ಹಿನ್ನೆಲೆಯ ಸಂಗೀತವನ್ನು ನೀಡ್ತಾ ಇರುವಂತಹ ಶಂಕರಯ್ಯ ಸ್ವಾಮಿಗಳವರಲ್ಲಿ, ತಬಲಾ ವಾದಕರಾಗಿರುವಂತಹ ಬಸವರಾಜ ಒಂದಿಗರದವರಲ್ಲಿ ಶರಣಗಳನ್ನು ಸಮರ್ಪಿಸಿ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಕರ್ಚಿಗನೂರು ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸದ್ಭಕ್ತ ಸಂಕುಲವೇ, ಮಾತೆಯರೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ನಾವು ಇವತ್ತು ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದೇವೆ. ನಾವು ನಮ್ಮ ಮಹಾಂತೇಶ್ವರ ಮಠದಲ್ಲಿ 54ನೇ ವರ್ಷದ ನಮ್ಮ ಪರಮ ಪೂಜ್ಯ ಸಿದ್ಧಗಂಗೆಯ ಶಿವಕುಮಾರೇಶ್ವರರ ದಿವ್ಯ ಚರಿತಾಮೃತ ಅಂತಕ್ಕಂಥ ಒಂದು ಪುರಾಣ ಪ್ರವಚನದ ಜೊತೆಗೆ ಬರುವ 7ನೇ ತಾರೀಕಿನಲ್ಲಿ ನಡೆಯುವಂತಹ ಒಂದು ಮಹಾರಥೋತ್ಸವ ಅಂತಕ್ಕಂಥ ಒಂದು ಪುಣ್ಯ ವಿಶೇಷ ಕಾರ್ಯಕ್ರಮದಲ್ಲಿ ನಾವೆಲ್ಲ ಆಸೀನರಾಗಿರುವಂತಹದ್ದು ನಿಜಕ್ಕೂ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಈ ಸಮಯಕ್ಕೆ ಸರಿಯಾಗಿ ನನಗೆ ಒಂದು ಗಾದೆ ನೆನಪು ಬರುತ್ತೆ. ಈಗ ನಮ್ಗೆಲ್ಲ ಗೊತ್ತಿರುವಂತದ್ದು ವೇದ ಸುಳ್ಳಾದ್ರೂ ಗಾದೆ ಸುಳ್ಳಲ್ಲ ಅಂತಕ್ಕಂಥದ್ದು. ಯಾಕಂದ್ರೆ ನಮ್ಮ ಜನಪದರ ಅನುಭವದ ನುಡಿಗಳನ್ನ ನಾವು ಗಾದೆ ಅಂತ ನಾವು ಕರಿತೀವಿ. ಗಾದೆ ಯಾವಾಗಲೂ ಅಷ್ಟೇ ಸಾರ್ವಕಾಲಿಕ ಸತ್ಯ ಅಂತಲೇ ನಾವೆಲ್ಲ ಭಾವಿಸ್ಕೊಂಡು ಬಂದಿರುವಂತಹದ್ದು. ಆ ಒಂದು ಗಾದೆ ಯಾವುದು ಅಂತಂದ್ರೆ, ಹಾಲುಂಡ ಮೇಲೆ ಮೇಲುಣಬಾರದು ಅಂತ. ಹಾಲುಂಡ ಮೇಲೆ ಮೇಲುಣಬಾರದು ಅಂತ. ಅದನ್ನ ವಿಸ್ತರಿಸಿ ಹೇಳೋದಾದ್ರೆ, ಹಾಲು ಅನ್ನ ಊಟ ಮಾಡಿದ್ಮೇಲೆ ಮೇಲೆ ಮತ್ತೆ ಯಾವುದನ್ನು ಸಹ ನಾವು ಸ್ವೀಕರಿಸಬಾರದು ಅಂತ. ಗಾದೆಗೂ ಈ ಪ್ರಸ್ತುತ ಸಂದರ್ಭಕ್ಕೂ ಏನು ಸಂಬಂಧ ಅಂತ ನೀವೆಲ್ಲ ಭಾವಿಸೋದಾದ್ರೆ, ನೀವು ಸಂಜೆ 7 ಗಂಟೆಯಿಂದ 9 ಗಂಟೆವರೆಗೂ ನೀವೆಲ್ಲ ಹಾಲು ಅನ್ನವನ್ನೇ ಊಟ ಮಾಡಿದ್ದೀರ. ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರ ಜೀವನ ಚರಿತ್ರೆ ಇದೆಯಲ್ಲ, ಅದು ಹಾಲನ್ನ ಉಂಡಷ್ಟೇ ಸಂತೋಷವನ್ನು ನೀಡ್ತಕ್ಕಂಥದ್ದು. ನೀವೆಲ್ಲ ಚಪ್ಪಾಳೆ ತಟ್ಟಿದ್ದೀರಾ ಅಂತಂದ್ರೆ ಮೇಲನ್ನ ಯಾವುದು ಉಣಬಾರದು ಅಂತ ನೀವೆಲ್ಲ. ಅದರ ಅರ್ಥ ನನ್ನ ಮಾತಿನ ಅವಶ್ಯಕತೆ ಇಲ್ಲ ಅಂತ. ಆದರೂ ಸಹ ನನ್ನ ಪ್ರಾರಂಭದಲ್ಲೇ ಹೇಳ್ಕೊಂಡು ಬಂದಿದ್ದೆ. ನಾನು ಪ್ರವಚನ ನಡೀತಾ ಇರೋದು ಯಾರು ಅಂತಂದ್ರೆ ನಮ್ಮ ಶಿವಕುಮಾರ ಮಹಾಶಿವಯೋಗಿಗಳವರ ಜೀವನ ಕುರಿತಾದಂತಹ ಒಂದು ಚಿತ್ರಣ. ಅದು ಅವರ ಶಿವಬದುಕನ್ನ ನಾವೆಲ್ಲ ಕೇಳಿ ಕನ್ನಡ ವೃತ್ತಿಗಳನ್ನೆಲ್ಲ ಕಳ್ಕೊಂಡ್ಮೇಲೆ ನಾನು ಹೇಳೋದು ಏನೂ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂದ್ರೆ ಅರಿಸ್ಟಾಟಲ್ ಒಂದು ಮಾತನ್ನ ಹೇಳ್ತಾರೆ, ಜಗತ್ತಿನಲ್ಲಿ ಹೇಳುವುದನ್ನೆಲ್ಲ ಈಗ ಹೇಳಿ ಆಗಿದೆ,
ಆಚರಣೆಗೆ ತರುವುದು ಮಾತ್ರ ಬಾಕಿ ಇದೆ ಅಂತಕ್ಕಂಥದ್ದು. ಪೂಜ್ಯರೆಲ್ಲ ಹೇಳೋದೆಲ್ಲ ಪ್ರತಿನಿತ್ಯ ಹೇಳ್ತಾನೇ ಇದ್ದಾರೆ. ಇವೆಲ್ಲ ಏನ್ ಮಾಡಬೇಕು ಅಂತಂದ್ರೆ ಅದನ್ನ ಆಚರಣೆಗೆ ತರುವುದೇ ಮುಖ್ಯವಾಗಿರುವಂತಹದ್ದು. ಆದರೂ ಸಹ ಔಪಚಾರಿಕವಾಗಿ ಒಂದು 4 ಮಾತುಗಳನ್ನ ಮಾತನಾಡಿ ಆದಷ್ಟು ಬೇಗ ಮುಗಿಸುವಂತ ಒಂದು ಪ್ರಯತ್ನವನ್ನ ನಾನು ಮಾಡ್ತೀನಿ. ನಮಗೆಲ್ಲ ಒಂದು ಈ ಕರ್ನಾಟಕದ ಸಂಪ್ರದಾಯ ನಮಗೆಲ್ಲ ಗೊತ್ತಿರುವಂತಹದ್ದು. ಶ್ರಾವಣ ಕಾರ್ತಿಕ ಮಾಸ ಅಂತಂದ್ರೆ ಆ 2 ಮಾಸ ಪುರಾಣ ಪ್ರವಚನಗಳಿಗೆ ಮೀಸಲಿಟ್ಟಂತ ಒಂದು ಮಾಸ ಅಂತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಪುರಾಣ ಪ್ರವಚನಗಳು ತಮ್ಮದೇ ಆಗಿರ್ತಕ್ಕಂಥ ಮಹತ್ವವನ್ನು ಪಡ್ಕೊಂಡಿರುವಂತಹದ್ದು. ಪುರಾಣ ಪ್ರವಚನಗಳು ಏನ್ ಮಾಡ್ತವೆ ಅಂತಂದ್ರೆ ನಮ್ಮ ಬದುಕಿನಲ್ಲಿ ಜನರನ್ನ ಅವರ ಬದುಕನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತವೆ. ಅದರ ಜೊತೆಗೆ ಒಂದಷ್ಟು ಮೌಲ್ಯಗಳನ್ನ ಬೋಧಿಸುವಂತ ಒಂದು ವೇದಿಕೆ ಈ ಪುರಾಣ ಪ್ರವಚನಗಳು ಅಂತಕ್ಕಂಥ ಅಂತ ಒಂದು ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿರ್ತಕ್ಕಂಥದ್ದು ನಿಜಕ್ಕೂ ನಾವು ಧನ್ಯಮಾನ್ಯರು ಅಂದ್ರೆ ನಾವೆಲ್ಲ ಭಾವಿಸಬೇಕು. ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ಅನೇಕ ಪುರಾಣ ಪ್ರವಚನಗಳು ನಿರಂತರವಾಗಿ ನಡೀತಾ ಇರ್ತವೆ. ಬಸವಾದಿ ಶಿವಶರಣರನ್ನ ಕುರಿತು, ಅನೇಕ ಸಂತ ಮಹಾಂತರ ಶಿವಯೋಗಿಗಳನ್ನ ಕುರಿತು ತಿಂಗಳುಗಳ ಗಟ್ಟಲೆ ಕೆಲವು ಸಂದರ್ಭಗಳಲ್ಲಿ ಅದು ಮುಗಿಯುವವರೆಗೂ ಸಹ ಪ್ರವಚನಗಳನ್ನು ನಡೆದುಕೊಂಡು ಬರ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ತಿಳಿದಿರುವಂತಹ ಒಂದು ವಿಚಾರ. ಈ ಪ್ರವಚನಗಳನ್ನ ಯಾಕೆ ಕೇಳಬೇಕು ಅಂತಕ್ಕಂಥದ್ದು. ಒಬ್ಬ ಪಾಶ್ಚಿಮಾತ್ಯ ಕವಿ, ಶ್ರೇಷ್ಠ ಕವಿಯಾದ, ಆತನ ಹೆಸರು ಹೆನ್ರಿ ವರ್ಡ್ಸ್ವರ್ತ್ ಲಾಂಗ್ ಫೆಲೋ ಅಂತಕ್ಕಂಥದ್ದು. ಒಂದು ಅದ್ಭುತವಾಗಿರುವಂತಹ ಒಂದು 4 ಮಾತುಗಳನ್ನ ಹೇಳ್ತಾರೆ. ಯಾಕೆ ಪ್ರವಚನಗಳನ್ನ, ಪುರಾಣಗಳನ್ನ, ಮಹಾಂತರ ಶಿವ ಬದುಕನ್ನ ಯಾಕೆ ಕೇಳಬೇಕು ಅಂತಕ್ಕಂಥದ್ದು. 4 ಸಾಲುಗಳಲ್ಲಿ ಹೇಳ್ತಾನೆ ಅವನು. ಲೈಫ್ಸ್ ಆಫ್ ಗ್ರೇಟ್ ಮೆನ್ ಆಲ್ ರಿಮೈಂಡ್ಸ್ ಅಸ್ ವಿ ಕ್ಯಾನ್ ಮೇಕ್ ಅವರ್ ಲೈಫ್ ಸಬ್ಲೈಮ್ ಅಂಡ್ ಡಿಪಾರ್ಟಿಂಗ್ ಲೀವ್ ಬಿಹೈಂಡ್ ಅಸ್ ಫುಟ್ ಪ್ರಿಂಟ್ ಆಫ್ ದ ಸ್ಯಾಂಡ್ಸ್ ಆಫ್ ಟೈಮ್ ಅಂತ. 4 ಸಾಲುಗಳಲ್ಲಿ ಯಾಕೆ ಈ ಪುರಾಣಗಳನ್ನ ಕೇಳಬೇಕು ಅಂತ. ಅದರ ಅರ್ಥ ಮಹಾನ್ ವ್ಯಕ್ತಿಗಳ ಜೀವನಗಳ ವಿಶೇಷಗಳು ಸದಾಕಾಲ ನಮಗೆ ನೆನಪಿಸುವಂತ ಕೆಲಸವನ್ನ ಮಾಡ್ತವೆ. ಯಾವುದನ್ನ ನೆನಪಿಸುವಂತ ಕೆಲಸವನ್ನ ಮಾಡ್ತವೆ ಅಂತಂದ್ರೆ ಅವರ ಶಿವ ಬದುಕನ್ನ, ಅವರ ಮೌಲ್ಯಗಳನ್ನ ಕುರಿತು ನೆನಪಿಸುವಂತ ಕೆಲಸವನ್ನ ಮಾಡ್ತವೆ. ಯಾರು ಅವರ ಬದುಕನ್ನ, ಅವರ ಮೌಲ್ಯಗಳನ್ನ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಜೀವನ ಉದಾತ್ತಗೊಳಿಸುವಂತ ಕೆಲಸವನ್ನ ನಾವು ಮಾಡಿಕೊಳ್ಬಹುದು ಅಂತಕ್ಕಂಥ ಮಾತಲ್ಲೇ ಹೇಳ್ತದೆ. ಯಾಕಂದ್ರೆ ಈ ಮರ್ತ್ಯ ಲೋಕಕ್ಕೆ ಬಂದಂತಹ ಈ ಸಂತರು ಮಹಾಂತರು ಹಾಗೆ ಹೋಗೋದಿಲ್ಲ. ಅವರು ಹೋಗ್ಬೇಕಾದ್ರೆ ಕಾಲದ ಮರಳಿನ ಮೇಲೆ ಒಂದಷ್ಟು ಹೆಜ್ಜೆಯ ಗುರುತುಗಳನ್ನ ಬಿಟ್ಟು ಹೋಗಿರ್ತಾರೆ. ಶಿವಕುಮಾರ ಮಹಾಶ್ರೀಗಳವರು ನರನಾಗಿ ಈ ಭೂಮಿಗೆ ಬಂದ್ರು. ಹೋಗ್ಬೇಕಾದ್ರೆ ನಮ್ಮೆಲ್ಲರ ಪಾಲಿನ ಹರನಾಗಿ ಅವರು ಹೋದ್ರು. ಹೋಗ್ಬೇಕಾದ್ರೆ ಸುಮ್ಮನೆ ಹಾಗೆ ಹೋಗ್ಲಿಲ್ಲ, ಒಂದಷ್ಟು ಮೌಲ್ಯಗಳನ್ನ ಈ ಕಾಲದ ಮೇಲೆ ಬಿಟ್ಟು ಹೋಗಿರುವಂತವರು. ಅದಕ್ಕೆ ನಾವೇನ್ ಮಾಡಬೇಕು ಅಂದ್ರೆ ಆಗಾಗ ಅವರನ್ನ ನಾವು ಚಿಂತನೆಯನ್ನ ಮಾಡ್ತಾ ಇರಬೇಕು ಅಂತಕ್ಕಂಥ. ಆ ಚಿಂತನೆಗೆ ಇರುವಂತಹ ಒಂದು ಭವ್ಯವಾದಂತಹ ವೇದಿಕೆ ಅಂದ್ರೆ ಈ ಪುರಾಣಗಳು ಅಂತಕ್ಕಂಥದ್ದು. ಅಂತಹ ಅದ್ಭುತವಾಗಿರುವಂತಹ ಪುರಾಣವನ್ನ ನಮ್ಮ ಮಹಾಂತ ಸ್ವಾಮಿಗಳವರು ನಿರಂತರವಾಗಿ ಭಾರತದಲ್ಲಿ ನಡೆಸಿಕೊಂಡು ಬರ್ತಾ ಇರುವಂತದ್ದೇ ಒಂದು ವಿಶೇಷ ಅಂತ ನಾವೆಲ್ಲ ಭಾವಿಸಬೇಕಾಗಿರುವಂತಹದ್ದು. ಹೆಚ್ಚು ಮಾತನಾಡುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಿಕೊಂಡೂ ಸಹ ಈ ಪುರಾಣದ ಮಹತ್ವವನ್ನು ಕುರಿತು ಒಂದಷ್ಟು ಚಿಂತನೆಯನ್ನು ಸಹ ನಾವು ಮಾಡಬೇಕಾಗಿರುವಂತಹದ್ದು. ಸಂಸ್ಕೃತಕಾರ ಒಂದು ಮಾತನ್ನ ಹೇಳ್ತಾನೆ. ಯಾಕೆ ಈ ಪುರಾಣಗಳನ್ನ ಕೇಳಬೇಕು ಅಂತಕ್ಕಂಥದ್ದು. ಇವೆಲ್ಲ ಈ ಪುರಾಣವನ್ನ ಕೇಳ್ತಾ ಇದ್ದೀರಾ, ಯಾಕೆ ಕೇಳಬೇಕು ಅಂತಂದ್ರೆ ಜಾಡ್ಯಂ ಧೀಯೋ ಹರತಿ ಸಿಂಚತಿ ವಾಚಿ ಸತ್ಯಂ ಮಾನೋನತಿಂ ದಿಶತಿ ಪಾಪ ಕರೋತಿ ಚೇತತ್ ಪ್ರಸಾದಯತಿ ದಿಕ್ಷು ತನೋತಿ ಕೀರ್ತಿಂ ಸತ್ಕಥಾ ಕಥಯಂ ಕಿಂ ನ ಕರೋತಿ ಪುಂಸಾ ಅಂತಕ್ಕಂಥದ್ದು. ನಿಮ್ಗೆಲ್ಲ ಇದು ಅನುಭವಕ್ಕೆ ಬಂದಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂದ್ರೆ ನಿರಂತರವಾಗಿ ನೀವು ಪ್ರತಿ ವರ್ಷ ಪ್ರವಚನಗಳನ್ನ ಕೇಳ್ತಾ ಇದ್ದೀರ.
ಈ ಪ್ರವಚನಗಳನ್ನ ಕೇಳೋದ್ರಿಂದ ಜಾಡ್ಯ ಧೀಯೋ ಹರತಿ ಅಂತಕ್ಕಂಥದ್ದು, ಅಂದ್ರೆ ನಮ್ಮ ಬುದ್ಧಿಯ ಜಾಡ್ಯವನ್ನ ಕಳೆಯುತ್ತವಂತೆ ಈ ಪುರಾಣಗಳು ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಸಿಂಚತಿ ವಾಚಿ ಸತ್ಯಂ ಅಂತಕ್ಕಂಥದ್ದು, ನಾವು ಮಾತಿನಲ್ಲಿ ಸದಾಕಾಲ ಸತ್ಯವನ್ನೇ ನುಡಿಯುವಂತೆ ಮಾಡ್ತಾ ಇರ್ತವಂತೆ ಈ ಪುರಾಣ ಪ್ರವಚನಗಳು. ಮಾನವನತಿ ದಿಶತಿ ಅಂದ್ರೆ ನಮ್ಮ ತನುಮನದ ಉನ್ನತಿಯನ್ನ ತೋರಿಸುವಂತ ಕೆಲಸವನ್ನ ಈ ಪುರಾಣ ಪ್ರವಚನಗಳು ಮಾಡ್ತವೆ. ಪಾಪ ಅಪಾಪ ಕರೋತಿ ಅಂತಕ್ಕಂಥದ್ದು, ಅಂದ್ರೆ ನಮ್ಮ ಎಲ್ಲ ಪಾಪ ಕರ್ಮಗಳನ್ನ ದೂಡುವಂತ ಕೆಲಸವನ್ನ ಈ ಪುರಾಣ ಪ್ರವಚನಗಳು ಮಾಡ್ತವೆ. ಚೇತ ಪ್ರಸಾದಯತಿ ಅಂತಕ್ಕಂಥದ್ದು, ಮನಸ್ಸನ್ನ ಪ್ರಸನ್ನಗೊಳಿಸುವಂತ ಕೆಲಸವನ್ನ ಮಾಡೋದ್ರ ಜೊತೆಗೆ ದಿಕ್ಷುತನೋತಿ ಕೀರ್ತಿ ಅಂತಕ್ಕಂಥದ್ದು, ಅಂದ್ರೆ ಎಲ್ಲ ದಿಕ್ಕುಗಳಿಗೂ ನಮ್ಮ ಕೀರ್ತಿಯನ್ನ ಪ್ರಸರಿಸುವಂತೆ ಮಾಡುವಂತ ಕೆಲಸವನ್ನ ಈ ಪುರಾಣ ಪ್ರವಚನಗಳು ಮಾಡ್ತವೆ. ಹಾಗಾಗಿ ಈ ಪುರಾಣ ಪ್ರವಚನಗಳನ್ನ ಸದಾಕಾಲ ನಾವೇನ್ ಮಾಡ್ತಾ ಇರ್ಬೇಕು ಅಂದ್ರೆ ಅದನ್ನು ಆಲಿಸ್ತಾ ಇರ್ಬೇಕು. ಒಂದಷ್ಟು ಸಮಯವನ್ನ ಇಂಥ ಕಾರ್ಯಕ್ರಮಗಳಿಗೆ ನಾವು ಮೀಸಲಾಗಿಟ್ಟಾಗ ನಮ್ಮ ಬದುಕು ಸಹ ನಾವು ಹರನಾಗುವುದಕ್ಕೆ ಸಾಧ್ಯ ಏನೋ ಗೊತ್ತಿಲ್ಲ, ಆದ್ರೆ ಮಹಾತ್ಮರು ನಡೆದಂತಹ ಒಂದು ಹೆಜ್ಜೆಯನ್ನು ನಾವು ಅನುಕರಣೆ ಮಾಡಬಹುದು ಅಂತಕ್ಕಂಥದ್ದು ಈ ಪುರಾಣ ಪ್ರವಚನಗಳು ನಮಗೆ ಕೆಲಸವನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರ ಒಂದು ಶಿವ ಬದುಕನ್ನ ಕುರಿತಾಗಿರ್ತಕ್ಕಂಥ ಒಂದು ಪ್ರಥಮ ಪ್ರಯತ್ನ ಈ ಪುಣ್ಯ ಭೂಮಿಯಲ್ಲಿ ಈ ಗಚ್ಚಿನೂರಿನಲ್ಲಿ ನಡೀತಾ ಇರುವುದೇ ಒಂದು ವಿಶೇಷ ಅಂತ ನಾವೆಲ್ಲ ಭಾವಿಸಬೇಕಾಗಿದೆ. ಯಾಕೆ ಶಿವಕುಮಾರ ಮಹಾಶಿವಯೋಗಿಗಳವರು ನಮ್ಮನ್ನ ಸದಾಕಾಲ ಈ ರೀತಿಯಾಗಿ ಜಾಗೃತರನ್ನಾಗಿ ಮಾಡ್ತಾರೆ ಅಂತಕ್ಕಂಥದ್ದು, ಅವರನ್ನು ಯಾಕೆ ಸ್ಮರಣೆಯನ್ನ ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನ ನಾವು ಇಟ್ಕೊಳ್ಬೇಕು. ಮನುಷ್ಯನಿಗೆ ಇವತ್ತು ಚಿಂತನೆಯೇ ಬಹಳ ಮುಖ್ಯವಾಗಿರುವಂಥದ್ದು. ಚಿಂತನೆಯಲ್ಲಿ 2 ತರ ಚಿಂತನೆಗಳಿದಾವಂತೆ. ಒಂದು ಮನಸ್ಸನ್ನ ಕೆರಳಿಸುವಂತ ಚಿಂತನೆ, ಇನ್ನೊಂದು ಮನಸ್ಸನ್ನ ಅರಳಿಸುವಂತ ಚಿಂತನೆ. ಈಗೆಲ್ಲ ನೀವು ಯಾವ ಚಿಂತನೆಯನ್ನ ಆಯ್ಕೆ ಮಾಡ್ಕೊಳ್ತೀರಾ ಅಂತದ್ದು ನಿಮಗೆ ಬಿಟ್ಟಂತ ವಿಚಾರ. ಪೂಜ್ಯ ಅಭಿನವ ಮಹಾಂತ ಸ್ವಾಮಿಗಳವರು ಪ್ರತಿನಿತ್ಯ ನಿಮಗೆ ಮನಸ್ಸನ್ನ ಅರಳಿಸುವಂತ ಚಿಂತನೆಗೆ ಒಂದು ಸದಾವಕಾಶ. ಈ ವರ್ಷ ಅವರು ಆಯ್ಕೆ ಮಾಡಿಕೊಂಡಿರುವಂತದ್ದು ನಮ್ಮ ಸಿದ್ಧಗಂಗೆಯ ಪೂಜ್ಯರ ಒಂದು ಜೀವನ ಚರಿತಾಮೃತವನ್ನ ನಿಮ್ಮ ಮನಸ್ಸಿಗೆ ಉಣಬಡಿಸಿ ಮನಸ್ಸನ್ನ ಅರಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಾರ್ಶನಿಕರು ಹೇಳ್ತಾರೆ ಒಂದ್ ಕಡೆ ಮಾತು, ಆ ಮಾತನ್ನ ಈಗಾಗಲೇ ಪೂಜ್ಯರು ಉಚ್ಚಾರಣೆ ಮಾಡಿರ್ತಕ್ಕಂಥವ್ರು. ಕುಲಂ ಪವಿತ್ರಂ ಜನನೀಕೃತಾರ್ಥ ವಿಶ್ವಂಭರ ಪುಣ್ಯವದೀಚತೇನ ಅಪಾರ ಸಚ್ಚಿತ್ ಸುಖ ಸಾಗರೇಸ್ಮಿ ಲೀನಂ ಪರಬ್ರಹ್ಮಣಿ ಯಸ್ಯ ಚೇತಃ ಅಂತಕ್ಕಂಥ ಮಾತು. ಈ ಮಾತನ್ನ ನಾವು ಒಂದಷ್ಟು ವಿಶ್ಲೇಷಣೆಯನ್ನ ಮಾಡಬೇಕು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಕುಲಂ ಪವಿತ್ರಂ ಜನನೀಕೃತಾರ್ಥ ವಿಶ್ವಂಭರ ಪುಣ್ಯವದೀಚತೇನ ಅಪಾರ ಸಚ್ಚಿತ್ ಸುಖ ಸಾಗರೇಸ್ಮಿ ಲೀನ ಪರಬ್ರಹ್ಮಣಿ ಯಸ್ಯ ಚೇತಃ ಅಂತಕ್ಕಂಥ ಮಾತನ್ನು. ಅಂದ್ರೆ ಯಾರ ಹುಟ್ಟುವಿಕೆಯಿಂದ ಇಡೀ ಮನುಕುಲ ಪವಿತ್ರವಾಗುತ್ತದೆ ನಾವು ಯೋಚನೆ ಮಾಡಬೇಕು. ಯಾರ ಹುಟ್ಟುವಿಕೆಯಿಂದ ಇಡೀ ಮನುಕುಲ ಪವಿತ್ರವಾಗುತ್ತದೆ, ಯಾರ ಹುಟ್ಟುವಿಕೆಯಿಂದ ಹೆತ್ತ ತಾಯಿ ಕೃತಾರ್ಥಳು ಎನಿಸಿಕೊಳ್ಳುತ್ತಾಳೆ, ಯಾರ ಹುಟ್ಟುವಿಕೆಯಿಂದ ಹೊತ್ತ ಭೂಮಿ ಅಂದರೆ ಇಡೀ ನಾಡು ಪುಣ್ಯ ಭೂಮಿಯಾಗುತ್ತದೆ ಅಂತಕ್ಕಂಥದ್ದು ನಾವು ಚಿಂತನೆಯನ್ನ ಮಾಡಬೇಕು ಅಂತ. ಈ ಮಧ್ಯಲೋಕಕ್ಕೆ ಬಂದಾಗ ಈ 3 ಮಣಿಮವನ್ನು ನಾವು ಪೂರೈಸಬೇಕು. ಮೊದಲನೇ ಮಣಿಮ ಯಾವುದು ಅಂತಂದ್ರೆ ಈ ಮನುಕುಲ ಪವಿತ್ರವನ್ನಾಗಿ ಮಾಡಬೇಕು, ಎತ್ತ ತಂದೆ ತಾಯಿಯರು ಕೃತಾರ್ಥರನ್ನಾಗಿ ಮಾಡುವಂತ ಕೆಲಸ ಮಾಡಬೇಕು, ಒತ್ತ ಭೂಮಿ ಪುಣ್ಯವತಿ ಆಗುವಂತ ಕೆಲಸವನ್ನ ಮಾಡತಕ್ಕಂಥದ್ದೇ ಮನುಷ್ಯನ ಧ್ಯೇಯೋದ್ದೇಶ ಆಗಿರಬೇಕು. ಯಾವ ಈ ಕೆಲಸ ಮಾಡುವಂತವರು ಅಂತ ಒಂದು ಪ್ರಶ್ನೆ ಇದೆ. ಈ ನಾಡು ಪುಣ್ಯ ಭೂಮಿ ಅಂತ ಅನ್ಸ್ಕೊಳ್ಬೇಕಾದ್ರೆ ಯಾರ ಕರ್ತವ್ಯ ಅನ್ನುವಂತಕ್ಕಂಥದ್ದು, ಅಂತವರು ಯಾರಾದ್ರೂ ಈ ಜಗತ್ತಿನಲ್ಲಿ ಇದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನಾಗೊಂಡಾಗ ನಮ್ಗೆ ಕಾಣಿಸಿರುವಂತವರು ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಇರುತ್ತೆ. ಹೌದಲ್ವಾ? ಮನುಕುಲವನ್ನ ಪವಿತ್ರಗೊಳಿಸುವಂತ, ತಂದೆ ತಾಯಿಯರನ್ನ ಕೃತಾರ್ಥ ಮಾಡುವಂತಹ, ಭೂಮಿಯನ್ನ ಪುಣ್ಯ ಭೂಮಿಯನ್ನಾಗಿಸುವಂತ ಕೆಲಸವನ್ನ ಮಾಡುವಂತವರು ಅದು ಬೆರಳೆಣಿಕೆ ಮಂದಿ ಮಾತ್ರ ಆಗಿರುವಂತವರು. ಯಾರು ಅಂದ್ರೆ ಸಂತರು, ಶಿವಯೋಗಿಗಳು, ಮಹಾತ್ಮರು, ಶರಣರು ಅಂತಕ್ಕಂಥದ್ದು. ಈ ಸಂತರು, ಮಹಾಂತರು, ಶಿವಯೋಗಿಗಳ ಬಗ್ಗೆ ನಾವೆಲ್ಲ ಓದಿ ತಿಳ್ಕೊಂಡಿದ್ದೇವೆ.
ಕೇಳಿ ತಿಳ್ಕೊಂಡಿದ್ದೀವಿ ನಾವೆಲ್ಲ. ಬಸವಾದಿ ಶಿವಶರಣರ ಬಗ್ಗೆ ಈ ಪುಣ್ಯ ಭೂಮಿಯಲ್ಲಿ ಸಾಕಷ್ಟು ವಿಚಾರಗಳು ನಡೆದಿದ್ದಾವೆ. ಅದನ್ನೆಲ್ಲ ಕೇಳಿ ತಿಳ್ಕೊಂಡಿದ್ದೀವಿ. ನಮ್ಮ ಶರಣರು ಒಂದಷ್ಟು ಪುಸ್ತಕಗಳನ್ನು ಸಹ ಬರೆದಿದ್ದಾರೆ. ಶರಣರ ಕುರಿತಾಗಿರುವಂತಹ ಒಂದು ಚಿಂತನೆಗಳನ್ನ ನೀವೆಲ್ಲ ಓದಿ ಅದನ್ನ ತಿಳ್ಕೊಂಡಿದ್ದೀರಾ. ನಾವು 12ನೇ ಶತಮಾನದಲ್ಲಿದ್ದಂತಹ ಬಸವಣ್ಣನವರನ್ನು ನಾವು ನೋಡಲಿಲ್ಲ. ನಾವು ಅಲ್ಲಮ ಪ್ರಭುಗಳನ್ನ ನೋಡಲಿಲ್ಲ, ದಾಸರನ್ನ ನೋಡಲಿಲ್ಲ, ಬುದ್ಧನನ್ನ ನೋಡಲಿಲ್ಲ, ಅವ್ರು ಯಾರನ್ನೂ ನೋಡಲಿಲ್ಲ. ನಾವು ಏನಾದ್ರೂ ಪ್ರತ್ಯಕ್ಷವಾಗಿ ಕಂಡಿರುವಂತಹ ಒಂದು ಮಹಾಚೇತನ ಅಂದ್ರೆ ನಮ್ಮ ಪರಮ ಪೂಜ್ಯ ಶಿವಕುಮಾರ. ಯಾಕಂದ್ರೆ ಬುದ್ಧನ, ಬಸವಾದಿ ಶಿವಶರಣರ, ಸಂತರ, ಮಹಾನ್ವ ಯೋಗಿಗಳ ಒಂದು ಆದರ್ಶ ಗುಣಗಳು ನಮ್ಮ ಪರಮ ಪೂಜ್ಯರಲ್ಲಿ ನಾವು ಅವರ ಶಿವ ಬದುಕಿನಲ್ಲಿ ನಾವು ಕಾಣಬಹುದಾಗಿರುವಂತಹದ್ದು. ಅಂತಹ ಪೂಜ್ಯರನ್ನ ನಾವೆಲ್ಲರೂ ಸಹ ಇವತ್ತು ಅವರ ಬಗ್ಗೆ ಒಂದು ವಿಶೇಷವಾಗಿ ಪುರಾಣ ಪ್ರವಚನವನ್ನ ಕಟ್ಟಿಕೊಂಡು ನಾವು ಅವರ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇರುವಂತದ್ದು ನಿಜಕ್ಕೂ ಅದು ನಾವು ಸ್ಮರಣೆ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸಬೇಕಾಗಿರುವಂತಹದ್ದು. ನೋಡಿ, ಇದೆಲ್ಲ ಗಮನಿಸಬೇಕಾದಂತ ಇನ್ನೊಂದು ಸತ್ಯ ಏನು ಅಂತಂದ್ರೆ, ಬಸವಣ್ಣವರು ಈ ಮಣ್ಣಿನವನ್ನ ಪೂರೈಸಿದ ನಂತರ ಅವರ ಪುರಾಣ ಪ್ರವಚನ ಬಂದಿದ್ದು 1 ಶತಮಾನಕ್ಕೂ ಹೆಚ್ಚು ಅಂತ ನಾನು ಭಾವಿಸುತ್ತೇನೆ. ಭೀಮಕವಿ ಬಸವ ಪುರಾಣವನ್ನ ರಚನೆಯನ್ನು ಮಾಡಿದ್ರು. 2 ಶತಮಾನಗಳೇ ಆಗಿರುವಂತಹದ್ದು. ಅನೇಕ ಮಹಾಶಿವಯೋಗಿಗಳವರ ಜೀವನ ಚರಿತ್ರೆಯನ್ನು ತೆಗೆದುಕೊಳ್ಳಿ. ಅವರ ಜೀವನ ಚರಿತ್ರೆಯನ್ನು ನಾವೆಲ್ಲ ಗಮನಿಸಿದಾಗ ಅವರ ಪುರಾಣ ಪ್ರವಚನಗಳು ಸುಮಾರು ವರ್ಷಗಳು ತೆಗೆದುಕೊಂಡಿದ್ದಾವೆ. ಈ ಭೂಮಿಯಲ್ಲಿ ಸಾರ್ಥಕ ಜೀವನವನ್ನು ನಡೆಸಿ ಕೇವಲ 4-5 ವರ್ಷಗಳಲ್ಲೇ ಪುರಾಣ ಪ್ರವಚನ ಬಂದಿದ್ದಂತ ಏಕೈಕ ಶಿವಯೋಗಿಗಳಂದ್ರೆ ನಮ್ಮ ಪರಮ. ಇದಕ್ಕೆ ಕಾರಣೀಭೂತರಾಗಿರುವಂತವ್ರು ಯಾರು ಅಂತಂದ್ರೆ ನಮ್ಮ ಅಭಿನವ ಮಹಾಂತ ಶಿವಯೋಗಿಗಳು. ಅವರ ಹಿಂದೆ ಕಾಣದ ಕೈಗಳು ನಮ್ಮ ಶ್ರೀಮಠದ ಎಷ್ಟು ಹಳೆಯ ವಿದ್ಯಾರ್ಥಿಗಳು ಅದರಲ್ಲೇ ಇರ್ತಕ್ಕಂಥವ್ರು. ಇವರಿಬ್ಬರಿಗೂ ಸಹ ನಾವು ಅಭಿನಂದನೆಯನ್ನು ಪ್ರಶ್ನೆ ಮೂಡ್ತಾ ಹೋಗ್ತಾ ಇರ್ತಾರೆ. ನಾನು ಅಷ್ಟು ಚಿಂತನೆಯನ್ನ ಬರಬೇಕಾದ್ರೆ ನನಗೆ ಒಂದಷ್ಟು ಸಮಯ ಸಿಕ್ಕಿತ್ತು. ನಾನೇನು ಮಾತಾಡೋದು ಬೇಡ ಅಂತ ನಾನು ಯೋಚನೆ ಮಾಡ್ಕೊಂಡು ಬಂದು ನನಗಂತ ಅನಿಸ್ತು, ಇಲ್ಲಿ ಬಂದ್ಮೇಲೆ ನನ್ನ ಮಾತಾಡಿಸ್ತಾರೆ ಇವರು. ಏನಾದ್ರೂ ಮಾತನಾಡಬೇಕು, ಏನ್ ಮಾತಾಡೋದು? ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವ್ರ ಬಗ್ಗೆ ಮಾತಾಡಿದ್ರೆ ಅದು ಜಗದಲ್ಲೆಲ್ಲ ಮುಗಿದಾಗಲ್ಲ. ಅವರ ಪಾತಾಳದಿಂದಂತ ಶ್ರೀಚರಣ ಅವರು, ಬ್ರಹ್ಮಾಂಡದಿಂದಂತ ಶ್ರೀ ಮುಕುಟ ಅವರು, ಯಾವ ಕಡೆಯಿಂದ ಅವರನ್ನ ನಾವು ವಂದಿಸಲಿಕ್ಕೆ ಸಾಧ್ಯ? ಅದು ಮಾತು ಮನಂಕ ಈ ದತ್ತತ್ತ ನೀಡಿದಂತ ಒಂದು ತತ್ವ ಅದು ಶಿವಕುಮಾರ ಮಹಾಶಿವಯೋಗಿಗಳವರ ತತ್ವ. ಈ ತತ್ವವನ್ನ ನಾನು ಆಲೋಚನೆ ಮಾಡಬೇಕಾದ್ರೆ ನನ್ನ ಮನಸ್ಸಿಗೆ ಬಂದಿತ್ತು ಅಂದ್ರೆ, ಎಲ್ಲಿಯ ಬಳ್ಳಾರಿ ಎಲ್ಲಿಯ ಸುತ್ತಗಂಡು ಅಂತ ಪೂಜ್ಯರು ಹೇಳ್ತಾ ಇದ್ರು. ಎತ್ತಣ ಮಾಮರ ಎತ್ತಣ ಹೋಗಿದೆ ಎತ್ತಣಿದಂತ ಸಂಬಂಧವಯ್ಯ ಅಂತ. ಅಂದ್ರೆ ಈ ಸಂಬಂಧವನ್ನ ಬೆಸೆದಂತ ಶಕ್ತಿ ಯಾವುದು ಅಂತ ನಾವು ಯೋಚನೆ ಮಾಡಿದಾಗ ಆ ಶಕ್ತಿ ಯಾರು ಅಂತಂದ್ರೆ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳು. ಇವತ್ತು ನಾವು ನೀವೆಲ್ಲ ಇಲ್ಲಿ ಸೇರೋದಕ್ಕೆ ಕಾರಣೀಭೂತರು ಯಾರು ಅಂತಂದ್ರೆ ಅವರೇ ಆಗಿರುವಂತವರು. ಇವತ್ತು ಮಠಕ್ಕೂ ಮತ್ತೆ ಈ ಭಾಗಕ್ಕೂ ಒಂದು ಅವಿನಾಭಾವ ಸಂಬಂಧದ ಬೆಸಿಗೆಯನ್ನ ಬೆಸೆದಂತಹ ಆ ಶಕ್ತಿ ಅಂದ್ರೆ ನಮ್ಮ ಶಿವಕುಮಾರ ಮಹಾಶಿವಯೋಗಿಗಳು. ಅಂತಹ ಶಕ್ತಿಯ ಪುಣ್ಯ ಒಂದು ಸ್ಮರಣೆಯಲ್ಲಿ ನಾವೆಲ್ಲ ಭಾಗಿಗಳಾಗಿರುವಂತಹದ್ದು. ಅವರೇಕೆ ನಮ್ಮೆಲ್ಲರ ಧೈರ್ಯವಾಗಿ ಓದುವ ಅಂತ ನಾನು ಮತ್ತಷ್ಟು ಚಿಂತನೆಯನ್ನ ಮಾಡಿದೆ. ಬರೀ ಚಿಂತನೆಯನ್ನ ಮಾಡ್ಕೊಂಡೇ ಬಂದಿದ್ದು ಇವತ್ತೆಲ್ಲ. ಬಳ್ಳಾರಿಗೂ ಸಿದ್ಧಗಂಗೆಗೂ ಏನ್ ಸಂಬಂಧ ಅಂತ ಯೋಚನೆ ಬಂದಾಗ ಅದಕ್ಕೆ ಬೆಸಿಗೆಯನ್ನ ಬೆಸೆದವರು ನಮ್ಮ ಪೂಜ್ಯರು. ಅವ್ರು ಯಾಕಿಷ್ಟು ನಮ್ಮ ಬದುಕನ್ನ ಪ್ರಭಾವಿಸಿದ್ರು ಅಂತಕ್ಕಂಥ. ಯಾಕಂದ್ರೆ ಎಷ್ಟೋ ಮಂದಿ ಈ ಜಗತ್ತಿನಲ್ಲಿ ಬಂದು ಹೋಗಿದ್ದಾರೆ, ಆದ್ರೆ ಇಷ್ಟು ಬಾಂಧವ್ಯವನ್ನ ಬೆಳೆಸುವುದಕ್ಕೆ ಹೇಗೆ ಸಾಧ್ಯ ಆಯಿತು? ಆ ಸೂತ್ರ ನಮಗೂ ಬೇಕಲ್ವಾ? ಯಾಕಂದ್ರೆ ಪರಂಪರೆಯನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕಾಗಿರುವಂತದ್ದು ನಮ್ಮೆಲ್ಲರ ಗುರುತರ ಜವಾಬ್ದಾರಿ. ಅದು ಹೇಗೆ ಸಾಧ್ಯ ಆಯಿತು ಅಂತ ನಾನು ಗಮನಿಸಿದಾಗ ಒಂದು ಪುಸ್ತಕವನ್ನ ಅಧ್ಯಯನ ಮಾಡ್ಕೊಂಡು ಬರ್ತಾ ಇರಬೇಕಾಗಿದೆ. ಒಬ್ಬ ಆಧುನಿಕ ಕವಿಗಳು ಅಂತ ನಾನು ಭಾವಿಸ್ಕೊಳ್ತೀನಿ ಅವ್ರನ್ನ. ಒಬ್ಬ ಶ್ರೇಷ್ಠ ಸಂತರು ಅವರು ಕುಮಾರ ನಿಜಗುಣರು ಅಂತ. ಅಂದ್ರೆ ನಿಜಗುಣ ಶಿವಯೋಗಿಗಳ ಕ್ಷೇತ್ರದಲ್ಲಿ ಒಂದಷ್ಟು ದಿವಸಗಳ ಕಾಲ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟಂತವರು ಕುಮಾರ ನಿಜಗುಣರು. ಅವರು ಕೆಲವೇ ವರ್ಷಗಳಲ್ಲಿ ಅವರು ಲಿಂಗೈಕ್ಯರಾಗಿದ್ದಾರೆ.
ಅವರು ನಮ್ಮ ಪೂಜ್ಯರನ್ನ ಕುರಿತು ಒಂದಷ್ಟು ಷಟ್ಪದಿಗಳ ರೂಪದಲ್ಲಿ ಕಾವ್ಯವನ್ನ ರಚನೆಯನ್ನು ಮಾಡಿದ್ದಾರೆ. ಬಹುಶಃ ನಮ್ಮ ಹಳೆ ವಿದ್ಯಾರ್ಥಿಗಳಿಗೆಲ್ಲ ಅದೆಲ್ಲ ಗೊತ್ತು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆ ಪೂಜ್ಯರು ನಮಗೆ ಅಷ್ಟೊಂದು ಪ್ರಭಾವಿಸಿದ್ರು, ಯಾಕೆ ನಮ್ಮ ಪಾಲಿಗೆ ಅವರು ದೈವವಾಗಿ ಹೋದ್ರು ಅಂದ್ರೆ, ಅಷ್ಟು ಸಾಲುಗಳನ್ನ ನಾವು ಓದಿದ್ರೆ ಸಾಕು ಆ ಸ್ಪರ್ಧೆಗಳನ್ನ ಮಠಕ್ಕೂ ಬಳ್ಳಾರಿಗೂ ಯಾವ ರೀತಿಯಾಗಿರ್ತಕ್ಕಂಥ ಅವಿನಾಭಾವ ಸಂಬಂಧ ಅಂತ ಗೊತ್ತಾಗುತ್ತೆ. ಕುಲ ಜಾತಿ ಮತ ವರ್ಣ ಯಾವುದನ್ನು ಲೆಕ್ಕಿಸದೆ ಸಮಾಜ ಸೇವೆಯೇ ದೈವ ಸೇವೆ ಎಂಬುದನ್ನು ತಿಳಿದು ಬಡತನದಲ್ಲಿ ಬಲುಬಡಲಿ ಬಳಿಸಾರ್ದ ಹಲವಾರು ದಶನೂರು ಮಕ್ಕಳುಗಳ ಒಲುಮೆಯನ್ನು ಬೈದಡಲಿ ವಸ್ತ್ರ ಓದಲಗಿತ್ತು ಸಲುಗೆಯನ್ನು ಸಂತೈಸಿ ವಿದ್ಯೆ ಬುದ್ಧಿಯ ಕಲಿಸಿ ಸರೆ ಮೂಲದಿ ಪಡೆಯುತ್ತಿಲ್ಲ ಕಾರುಣ್ಯ ಗುಣಸಿಂದು ಕೃಪೆನವರು ದೀನ ಬಂಧುಗಳು. ಅಂದ್ರೆ ನಮ್ಮ ಶ್ರೀಮಠದಲ್ಲಿ ಓದಂತ ವಿದ್ಯಾರ್ಥಿಗಳಿಗೆ ಬಹಳ ಸುಲಭವಾಗಿ ಈ 6 ಸಾಲುಗಳು ಪರಿಚಯ ಆಗುತ್ತೆ. ಯಾಕಂದ್ರೆ ನಮ್ಮ ಪರಮ ಪೂಜ್ಯರು ಈ ಮಣಿಹದಲ್ಲಿ ಇರುವಷ್ಟು ದಿವಸ ಅವರು ಯಾವತ್ತೂ ಸಹ ಯಾವ ವ್ಯಕ್ತಿಯ ಕುಲ ಜಾತಿ ವರ್ಣ ಪಂಗಡ ಮತ್ತೆ ಪ್ರದೇಶವನ್ನ ಯಾವತ್ತೂ ಸಹ ಎಣಿಸಲಿಲ್ಲ. ಅವ್ರಿಗೆ ವಿಶ್ವವೇ ಕುಟುಂಬ ಆಗಿದ್ದಂಥದ್ದು, ಎಲ್ಲರೂ ಒಂದೇ ಸಮನಾಗಿ ಅವರು ಕಾಣ್ತಾ ಇದ್ದಂಥದ್ದು. ಯಾಕೆ ನಮ್ಮ ಮಕ್ಕಳನ್ನ ಅಷ್ಟು ಪ್ರಭಾವಿಸಿದ್ರು ಅಂತಂದ್ರೆ, ಬಳ್ಳಾರಿ ಮಕ್ಕಳಿಗೆ ಏನು ಪ್ರಾಶಸ್ತ್ಯ ಕೊಡಬೇಕು ಬಿಜಾಪುರ ಮಕ್ಕಳಿಗೆ ಅಷ್ಟೇ ಪ್ರಾಶಸ್ತ್ಯ ಕೊಡ್ತಾ ಇದ್ರು. ಮೈಸೂರು, ತುಮಕೂರು, ಮಂಡ್ಯ, ಚಾಮರಾಜನಗರ ಈ ಭಾಗದ ಮಕ್ಕಳಿಗೂ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು. ಅಂದ್ರೆ ಅವ್ರಿಗೆ ವಿಶ್ವವೇ ಕುಟುಂಬ ಆಗಿರ್ಬೇಕಾದ್ರೆ ಎಲ್ಲರೂ ತನ್ನ ಮಕ್ಕಳೇ ಅಂತ ಭಾವಿಸಿಕೊಂಡವರು ನಮ್ಮ ಪರಮ. ಅದು ಒಂದು ಕಾರಣ. ಆದ್ರೆ ಮತ್ತೊಂದು ಕಾರಣ ಅಂತಂದ್ರೆ, ಪೂಜ್ಯರು ಹೇಳಿದಂಗೆ ಎಷ್ಟೋ ಸಂದರ್ಭದಲ್ಲಿ ಪರಮ ಪೂಜ್ಯರೇ ಅಡಿಗೆ ಮಾಡಿದ್ದಾರೆ, ಎಷ್ಟೋ ಸಂದರ್ಭದಲ್ಲಿ ಪರಮ ಪೂಜ್ಯರೇ ಸೌದೆಯನ್ನು ಒಡೆದಿದ್ದಾರೆ, ಹೊಲವನ್ನ ಹುತ್ತಿದ್ದಾರೆ, ಕಳೆಯನ್ನ ಕಿತ್ತಿದ್ದಾರೆ. ಅವರು ಮಾಡಿದ ಕಾಯಕವೇ ಇಲ್ಲ ಅಂತಕ್ಕಂಥದ್ದು. ಎಲ್ಲ ಶ್ರಮಿಕ ಕಾಯಕವನ್ನ ಮಾಡಿದಂಥವರು ನಮ್ಮ ಪೂಜ್ಯರು. ಕಾರಣ ಇಷ್ಟೇ, ಎಲ್ಲವೂ ತನ್ನನ್ನು ಆಶ್ರಯಿಸಿ ಬಂದಂತ ಮಕ್ಕಳ ಏಳಿಗೆಗೋಸ್ಕರ. ಅದಕ್ಕೆ ಬಳ್ಳಾರಿಗೂ ಸಿದ್ಧಗಂಗಾಕ್ಕೂ ಎತ್ತಣಿಂದ ಸಂಬಂಧ ಅಂತಂದ್ರೆ, ಆ ಸಂಬಂಧದ ಶಕ್ತಿ ಶಿವಕುಮಾರ ಮಹಾಶಿವಯೋಗಿಗಳವರು ಯಾಕಾದ್ರು ಅಂತಂದ್ರೆ, ಅವರು ಮಾಡಿದಂತ ಕಾಯಕದಲ್ಲಿ ಎಲ್ಲರೂ ಭಾಗಿಗಳಾಗಿರ್ತಕ್ಕಂಥವ್ರು ನಮ್ಮ ಶ್ರೀಮಠದ ಮಕ್ಕಳು. ಇವತ್ತು ಅವರು ಕೃತಾರ್ಥರಾಗಿರುವಂತದ್ದೇ ಆ ಶಕ್ತಿಗೆ ಒಂದು ಚೈತನ್ಯವನ್ನು ಬರೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಬಡ ಮಕ್ಕಳಿಗೆ ಒಂದು ಆಧಾರವಾಗಿ ಇವತ್ತು ನಮ್ಮ ಪೂಜ್ಯರು ಅವರ ಒಂದು ಶ್ರೇಯೋಭಿವೃದ್ಧಿಗೋಸ್ಕರ ಶ್ರಮಿಸಿದಂಥವರು. ಎಲ್ಲರೂ ತನ್ನ ಮಕ್ಕಳೆಂದು ಭಾವಿಸಿ ಸಂತೈಸಿ ಅವರು ಈ ಲೋಕಕ್ಕೆ ಬೇಕಾದವರಾದಂಥವರು, ಮಹಾಮಾತೃಗಳಾದರು, ಮಹಾಗುರುಗಳಾದರೂ ನಮ್ಮ ಪರಮ ಪೂಜ್ಯರು. ಅದಕ್ಕೆ ಅವರನ್ನು ನಾವು ಸದಾಕಾಲ ಸ್ಮರಣೆಯನ್ನ ಮಾಡ್ಕೊಳ್ತಾರೆ ಇರಬೇಕಾಗಿರ್ತಕ್ಕಂಥದ್ದು. ಅವರ ಬದುಕು ಅಂತಂದ್ರೆ ಅದು ತ್ಯಾಗದ ಬದುಕು ಅಂತಕ್ಕಂಥದ್ದು. ಹೇಳ್ತಾರೆ ದಾರ್ಶನಿಕರು, ತ್ಯಾಗೇನ ಏಕೇನ ಅಮೃತತ್ವ ಮಾನಶುಭು ಅಂತ. ತ್ಯಾಗ ಜಗತ್ತಿ ಪೂಜ್ಯಂತೆ ಅಂತಕ್ಕಂಥದ್ದು ಹೇಳ್ತಾರೆ. ಅಂದ್ರೆ ಈ ಜಗತ್ತಿನಲ್ಲಿ ಯಾವುದಕ್ಕೆ ಹೆಚ್ಚು ಮಹತ್ವ ಇದೆ ಅಂದ್ರೆ ಅದು ತ್ಯಾಗಕ್ಕೆ ಇರ್ತಕ್ಕಂಥದ್ದು. ಆ ತ್ಯಾಗಮಯಿಗಳು ಯಾರಂದ್ರೆ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳು. ಅವರ ಅಶ್ವಬದುಕನ್ನ ನಿರಂತರವಾಗಿ 12 ದಿವಸಗಳ ಕಾಲ ನೀವೆಲ್ಲ ಅವರ ಪುರಾಣ ಪ್ರವಚನಗಳಲ್ಲಿ ಭಾಗವಹಿಸಿ ನಮ್ಮ ಕನ್ನಡದ ಶುದ್ಧಿಯನ್ನ ಮಾಡಿಕೊಂಡು ನಮ್ಮ ಬದುಕನ್ನ ಹಸನಾಗಿಸಿಕೊಳ್ಳುವಂತ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿರುವಂತದ್ದು. ಇವತ್ತಿನ ಒಂದು ಪುರಾಣ ಪ್ರವಚನದ ಒಂದು ವಿಶೇಷತೆ ಅಂದ್ರೆ, ಉದ್ದಾನ ಶಿವಯೋಗಿಗಳು ಅವರ ಕಾರುಣ್ಯದ ಮೂರ್ತಿಗಳನ್ನಾಗಿ ಬೆಳೆಸಿದ್ದು ಯಾರು ಅಂದ್ರೆ ಶಿವಕುಮಾರ ಮಹಾಶಿವಯೋಗಿಗಳವರು ಅಂತ. ನೋಡಿ, ಶ್ರೀಮಠದಲ್ಲಿ ಏನು ಉದ್ದಾನ ಶಿವಯೋಗಿಗಳ ಒಂದು ಶಿವ ಸಂಕಲ್ಪ ಇದೆಯಲ್ಲ, ಆ ಶಿವ ಸಂಕಲ್ಪವನ್ನ ಬೃಹದಾಕಾರವಾಗಿ ಬೆಳೆಸಿದವರು ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳು. 1917ರಲ್ಲಿ ಒಂದು ಚಿಕ್ಕ ಪಾಠಶಾಲೆಯನ್ನ ಪ್ರಾರಂಭ ಮಾಡಿದವರು ನಮ್ಮ ಉದ್ದಾನ ಶಿವಯೋಗಿಗಳವರು. ಅದು 100 ಮಡಿಯಾಗಿ ಬೆಳೆಸುವಂತೆ ಮಾಡುವಂತವರು ನಮ್ಮ ಶಿವಕುಮಾರ ಮಹಾಶಿವಯೋಗಿಗಳು. ಇದಕ್ಕೆ ಒಂದು ದೃಷ್ಟಾಂತ ಅಂದ್ರೆ, ಒಬ್ಬ ಗುರು ಮತ್ತೆ ಅವರ ಜೊತೆಗೆ 2 ಶಿಷ್ಯರು ಇರ್ತಾರೆ. ಹೇಗೆ ನಿಮ್ಮ ಕಲ್ಲಿನಲ್ಲಿ ಒಂದು ಮಠ ಇದೆಯೋ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಮಠ. ಪೂಜ್ಯರು ಸದಾಕಾಲ ತಮ್ಮ ಶಿಷ್ಯರ ಏಳಿಗೆಗೋಸ್ಕರ ಅವರು ತಮ್ಮ ಎಲ್ಲ ವಿಚಾರಧಾರೆಗಳನ್ನ ಅವರಿಗೆ ಉಣಬಡಿಸ್ತಾ ಇರ್ತಾರೆ. ಸುಮಾರು ವರ್ಷಗಳ ಕಾಲ ಅವರಿಗೆ ತರಬೇತಿಯನ್ನ ಕೊಡ್ತಾರೆ.
ಸಮಾಜಕ್ಕೆ ಒಂದು ಇವರನ್ನ ದೀಪವಾಗಿ ಬೆಳಗಿಸಬೇಕು ಅಂತಕ್ಕಂಥದ್ದೇ ಅವರ ಒಂದು ಕಾಯಕಲ್ಪ ಆಗಿರುವಂತಹದ್ದು. ಒಂದಷ್ಟು ಅವರಿಗೆ ವಿದ್ಯಾರ್ಜನೆಯನ್ನ ಮಾಡಿ ಒಂದಷ್ಟು ಮೌಲ್ಯ ಶಿಕ್ಷಣವನ್ನು ನೀಡಿದಾದ್ಮೇಲೆ ಶಿಕ್ಷಕ ಪರೀಕ್ಷೆಯನ್ನ ಮಾಡಬೇಕು ಅಂತ ಆ ಇಬ್ಬರು ಶಿಷ್ಯರಿಗೆ ಒಂದು ಪರೀಕ್ಷೆಯನ್ನು ಒಡ್ಡುವುದಕ್ಕೋಸ್ಕರ ಅವರು ಲೋಕ ಸಂಚಾರಕ್ಕೋಸ್ಕರ ಬೇಡುತ್ತಾರೆ. ಅವರು ಲೋಕ ಸಂಚಾರಕ್ಕೆ ಹೋಗ್ಬೇಕಾದ್ರೆ ಆ ಇಬ್ಬರು ಶಿಷ್ಯರನ್ನ ಕರೆದು ಆ ಇಬ್ಬರು ಶಿಷ್ಯರ ಕೈಯಲ್ಲಿ ಒಂದೊಂದು ಹಿಡಿಯಷ್ಟು ಕಡಲೆಕಾಳನ್ನ ಕೊಡ್ತಾರೆ. ಅವರು ಕಡಲೆಕಾಳನ್ನ ಕೊಟ್ಟು ಅವರಿಗೆ ಒಂದು ಮಾತನ್ನ ಹೇಳ್ತಾರೆ, ನೋಡಿ, ನಾನು ಕೊಟ್ಟಂತ ಕಡಲೆಕಾಳನ್ನ ನೀವು ಜೋಪಾನವಾಗಿ ಸಂರಕ್ಷಣೆಯನ್ನ ಮಾಡಬೇಕು ಅಂತ. ಮೊದಲನೆಯ ಶಿಷ್ಯರಿಗೆ ಏನಂತ ಅನಿಸ್ತು ಅಂದ್ರೆ, ಆ ನಿಂತ ಜಾಗದಲ್ಲೇ ಗುರುಗಳು ಬರುವಷ್ಟೊತ್ತಿಗೆ ಇದನ್ನು ಹೇಗಾದ್ರೂ ಮಾಡಿ ಬಹಳ ಜೋಪಾನವಾಗಿ ನಾನು ಕಾಪಾಡಬೇಕು ಅಂತ ಅವನು ಸಹ ಏನ್ ಮಾಡ್ದ ಅಂದ್ರೆ ಒಂದು ಪ್ರತಿಜ್ಞೆಯನ್ನ ಮಾಡ್ದ, ನಾನು ಏನಾದ್ರೂ ಮಾಡಿ ಗುರುಗಳ ಮನಸ್ಸನ್ನ ಗೆಲ್ಲಬೇಕು ಅಂತ. ಎರಡನೇ ಶಿಷ್ಯನ ಆಲೋಚನೆ ಒಂದಷ್ಟು ವಿಶೇಷವಾಗಿದ್ದು, ಗುರುಗಳು ಪ್ರವಾಸಕ್ಕೆ ಹೋಗುವುದನ್ನ ಕಾಯ್ತಾ ಇದ್ದ. ಅವರು ಹೋದ ನಂತರದಲ್ಲಿ ಏನ್ ಮಾಡ್ದ ಅಂತಂದ್ರೆ, ಅವನು ಕೂಡಲೇ ತಮ್ಮ ಮಠದ ಪಕ್ಕದಲ್ಲಿದ್ದಂತ ಒಂದಷ್ಟು ಮಠವನ್ನ ಜಮೀನನ್ನ ಉಳುವುದಕ್ಕೆ ಪ್ರಾರಂಭ ಮಾಡಿದ. ಇತ್ತ ಮೊದಲನೇ ಶಿಷ್ಯ ಏನ್ ಮಾಡ್ದ ಅಂದ್ರೆ, ಅವನು ಕೊಟ್ಟಂತ ಕಡಲೆಕಾಳನ್ನ ಒಂದು ಡಬ್ಬದಲ್ಲಿ ಹಾಕಿ ಅದನ್ನ ಬಹಳ ಜೋಪಾನವಾಗಿ ಇಟ್ಟು ಧೂಳು ಮತ್ತೆ ಅದಕ್ಕೆ ಯಾವುದೇ ಹುಳ ಬೀಳಬಾರದು ಅಂತ ಪ್ರತಿನಿತ್ಯ ಏನ್ ಮಾಡ್ತಾ ಇದ್ದಂತ ಕಾಪಾಡ್ಕೊಂಡು ಬರ್ತಾ ಇಲ್ಲ. ಆದ್ರೆ ಎರಡನೇ ಶಿಷ್ಯ ಗುರುಗಳು ಹೋದ ನಂತರದಲ್ಲಿ ಹೊಲವನ್ನ ಉಳುಮೆ ಮಾಡ್ದ, ಕಡಲೆಕಾಳನ್ನ ಭೂಮಿಗೆ ಬಿತ್ತದ. ಸ್ವಲ್ಪ ತಿಂಗಳುಗಳಾದ ನಂತರದಲ್ಲಿ ಒಳ್ಳೆ ಇಳುವರಿ ಬಂತು. ಅದರಲ್ಲಿ ಒಂದು ಮೂಟೆಯಷ್ಟು ಕಡಲೆಕಾಳನ್ನ ಬೆಳೆದ. ಗುರುಗಳು ಬರಲಿಲ್ಲ. ಯೋಚನೆ ಮಾಡ್ದ, ನಾನು ಹಾಗೆ ಇಟ್ಟರೆ ಸರಿ ಹೋಗೋದಿಲ್ಲ ಅಂದ್ಬಿಟ್ಟು ಆ ಮತ್ತಷ್ಟು ಭೂಮಿಯನ್ನ ಉಳುಮೆ ಮಾಡಿ ಇದ್ದಂತ ಒಂದು ಮೂಟೆ ಕಡಲೆಕಾಳನ್ನ ಮತ್ತೆ ಬಿತ್ತುವುದಕ್ಕೆ ಪ್ರಾರಂಭ ಮಾಡ್ದ. ಇದರ ನಿರಂತರವಾಗಿ ವರ್ಷಗಟ್ಟಲೆ ಅವನೇನ್ ಮಾಡ್ದ ಅಂತಂದ್ರೆ, ಕಡಲೆಕಾಳನ್ನ ಬಿತ್ತಿ ಒಂದು ಇಡೀ ಕಡಲೆಕಾಳನ್ನ ಏನ್ ಮಾಡ್ದ ಅಂದ್ರೆ ಬೃಹದಾಕಾರವಾಗಿರುವಂತಹ ರಾಶಿ ಕಡಲೆಕಾಳನ್ನ ಬೆಳೆದ. ಒಂದು ದಿವಸ ಗುರುಗಳು ಮಠಕ್ಕೆ ಆಗಮಿಸ್ತಾರೆ. ಮೊದಲನೇ ಶಿಷ್ಯನನ್ನ ಕರೀತಾರೆ. ನಾನು ಕೊಟ್ಟಂತ ಕಡಲೆಕಾಳನ್ನ ಯಾವ ರೀತಿಯಾಗಿ ಸಂರಕ್ಷಣೆ ಮಾಡಿದ್ಯಾ, ಹೋಗಿ ತೆಗೆದುಕೊಂಡು ಬಾ ಅಂತ ಕೇಳಿದಾಗ ಶಿಷ್ಯ ಓಡೋಗ್ತಾನೆ. ಮೊದಲನೇ ಶಿಷ್ಯ ಆ ಡಬ್ಬವನ್ನ ತೆಗೆದು ಮುಚ್ಚಳವನ್ನ ತೆಗೆದು ಗುರುಗಳ ಮುಂದೆ ಇಡ್ತಾನೆ. ನೋಡಿದ್ರೆ ಎಲ್ಲ ಹುಳಗಳು ಬಿದ್ದು ಹಾಳಾಗೋಗಿರುತ್ತೆ. ಬಹಳ ನಿರಾಶೆ ಆಗುತ್ತೆ ಅವನಿಗೆ. ಎರಡನೇ ಶಿಷ್ಯನನ್ನ ಕರೀತಾರೆ. ನಾನು ಕೊಟ್ಟಂತ ಕಡಲೆಕಾಳನ್ನ ಯಾವ ರೀತಿಯಾಗಿ ಸಂರಕ್ಷಣೆ ಮಾಡಿದ್ಯಾ, ತೆಗೆದುಕೊಂಡು ಬಾ ಅಂದಾಗ ಶಿಷ್ಯ ಹೇಳ್ತಾನೆ, ಗುರುಗಳೇ ಅದನ್ನ ತೆಗೆದುಕೊಂಡು ಬರೋಕ್ಕಾಗೋದಿಲ್ಲ, ನೀವೇ ಬರಬೇಕು ಅಂತ. ಗುರುಗಳನ್ನ ಕರ್ಕೊಂಡು ಹೋಗಿ ಒಂದು ಕೋಣೆಯ ಬಾಗಿಲು ತೆರೆದು ತೋರಿಸ್ತಾನೆ. ರಾಶಿ ಕಡಲೆಕಾಳಿನ ಮೂಟೆಗಳು ಅಲ್ಲಿ ಕಾಣ್ತಾ ಇರ್ತದೆ. ಯಾಕೆ ಈ ದೃಷ್ಟಾಂತ ಅಂದ್ರೆ, ಅವತ್ತಿನ ಸಂದರ್ಭದಲ್ಲಿ ಕೊಟ್ಟಂತ ಒಂದು ಚಿಕ್ಕ ಜೋಳಿಗೆಯನ್ನ ಹಿಡಿದು ನಮ್ಮ ಶಿವಕುಮಾರ ಮಹಾಶಿವಯೋಗಿಗಳವರು ಸಿದ್ಧಗಂಗಾ ಕ್ಷೇತ್ರವನ್ನ ಪುಣ್ಯಕ್ಷೇತ್ರವನ್ನಾಗಿಸಿ ಒಂದು ಮಹಾ ಜೋಳಿಗೆಯನ್ನು ತಯಾರು ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಇವತ್ತು ವಿಶ್ವ ಪ್ರಸಿದ್ಧಿಯಾಗಿರುವಂತಹ, ವಿಶ್ವದ ಜನರನ್ನ ಗಮನ ಸೆಳೆಯುವಂತಹ ಒಂದು ಶ್ರೇಷ್ಠ ಮಠವನ್ನಾಗಿ ಮಾಡಿದಂತಹ ಏಕೈಕ ಕೀರ್ತಿ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಯಲ್ಲಿ ಸಲ್ಲಿಸತಕ್ಕಂತಹ ಅಂತ ಪೂಜ್ಯರ ಒಂದು ಚರಿತಾಮೃತದಲ್ಲಿ ನಾವೆಲ್ಲ ಭಾಗಿಗಳಾಗಿರುವಂತಹ ನಿಜಕ್ಕೂ ಅದು ಸಂತೋಷವನ್ನ ಉಂಟು ಮಾಡ್ತಾ ಇರುವಂತದ್ದೇ ನಮಗೆಲ್ಲ ಅಭಿನಂದನೆ, ಆನಂದವನ್ನ ಉಂಟು ಮಾಡ್ತಕ್ಕಂಥದ್ದು. ಇವತ್ತೆಲ್ಲ ನೀವೆಲ್ಲ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಅವರಿಗೆ ಒಂದು ಭಕ್ತಿ ಸಮರ್ಪಣೆಯನ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅವರಿಂದ ಉಪಕೃತರಾದಂತ ನಾವು ಯಾವ ಮೂಲಕ ಸೇವೆಯನ್ನ ಮಾಡಬೇಕು ಅಂತ ಯೋಚನೆ ಮಾಡಿ ಬುದ್ಧಿಯವರು ಸದಾಕಾಲ ನಮ್ಮ ಮನಸ್ಸಿನಲ್ಲಿ ಉಳಿಬೇಕು ಅಂತ ಒಂದು ಶಾಶ್ವತವಾಗಿರುವಂತಹ ಯೋಜನೆಯೇ ಈ ಪುರಾಣ ಪ್ರವಚನ ಅಂತಕ್ಕಂಥದ್ದು. ಅದರ ಹಿಂದೆ ಪೂಜ್ಯ ಅಭಿನವ ಮಹಾಂತ ಶಿವಯೋಗಿಗಳವರ ಮತ್ತೆ ನಮ್ಮ ಹಳೆ ಮಠದ ಹಳೆ ವಿದ್ಯಾರ್ಥಿಗಳ ಎಲ್ಲರ ಒಂದು ಸಾರ್ಥಕ ಶ್ರಮವನ್ನ ನಾವಿಲ್ಲಿ ಕಾಣಬಹುದಾಗಿರುವಂತಹದ್ದು. ಈ ಸಂದರ್ಭದಲ್ಲಿ ಮತ್ತೊಬ್ಬರನ್ನ ನಾವು ಸ್ಮರಣೆಯನ್ನ ಮಾಡಿಕೊಳ್ಳೇಬೇಕಾಗಿರುವಂತಹದ್ದು. ಇಷ್ಟು ಅದ್ಭುತವಾಗಿ ಪುರಾಣ ಪ್ರವಚನ ಬಂದಿದೆ ಅಂತಂದ್ರೆ ಅದ್ರ ಹಿಂದೆ ಒಂದು ಕಾಣದ ಕೈ ಕೆಲಸ ಮಾಡಿದೆ. ಆ ಕಾಣದ ಕೈ ಯಾರು ಅಂತಂದ್ರೆ ನಮ್ಮ ವೇದಮೂರ್ತಿ ಶರಭಯ್ಯ ಶಾಸ್ತ್ರಿಗಳು ಅಂತಕ್ಕಂಥದ್ದು. ಅವರು
ಸ್ಮರಣೆಯನ್ನು ಮಾಡಿಕೊಡ್ಬೇಕಾಗಿರುವಂತದ್ದು. ಯಾಕಂದ್ರೆ ಇವತ್ತು ಅವರು ವಾರ್ಧಕ ಷಟ್ಪದಿಯಲ್ಲಿ ನಮ್ಮ ಪರಮ ಪೂಜ್ಯರ ಕುರಿತಾಗಿರ್ತಕ್ಕಂಥ 1111 ಪದ್ಯಗಳನ್ನ ರಚನೆಯನ್ನ ಮಾಡಿದ್ದಾರೆ. ಅಂದ್ರೆ 1111 ಒಂದೊಂದು ಶಿವ ಬದುಕನ್ನ ಎತ್ತಿ ತೆಗೆದು ಆ ಪದ್ಯಗಳ ರೂಪದಲ್ಲಿ ನಮಗೆ ಒಳಪಡಿಸುವಂತ ಕೆಲಸವನ್ನ ಶರಭಯ್ಯ ಶಾಸ್ತ್ರಿಗಳು ಮಾಡಿದ್ದಾರೆ. ನೋಡಿ, ಅದರಲ್ಲಿ ವಿಶೇಷತೆ ಅಂದ್ರೆ 111 ಈ 11 ಎಲ್ಲ ಸೇರಿಸಿ ನಮ್ಮೆಲ್ಲ ಒಂದು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇದು ನಾವು ಈ ಪುರಾಣ ಪ್ರವಚನದ ಒಂದು ವಿಶೇಷತೆ ಅಂತ ನಾವು ಭಾವಿಸಬೇಕಾಗಿರುವಂತಹದ್ದು. ಆ ಶರಭಯ್ಯ ಶಾಸ್ತ್ರಿಗಳ ಒಂದು ಪ್ರತಿಭೆ ಮತ್ತೆ ಶ್ರಮ ನಿಜಕ್ಕೂ ಅಗಾಧವಾಗಿರುವಂತಹದ್ದು. ಅವರು ಈ ರಚನೆಯ ಕಾರ್ಯದಲ್ಲಿ ಹಗಲಿರುಳು ಶ್ರಮಿಸಿರ್ತಕ್ಕಂಥವರು. ನಿಜಕ್ಕೂ ಅದು ಸ್ಮರಣೀಯವಾಗಿರುವಂತಹದ್ದು. ಅದರ ಜೊತೆಗೆ ನಮ್ಮ ಶ್ರೀಮಠದ ಎಲ್ಲ ಹಳೆ ವಿದ್ಯಾರ್ಥಿಗಳು ಪಂಪನಗೌಡ ಅತಿಯಾಗಿ ಎಷ್ಟೋ ಜನ ವೇದಿಕೆ ಮುಂದೆ ಆಸೀನರಾಗಿದ್ದಾರೆ. ಅವರೆಲ್ಲರೂ ಸೇರಿ ಇವತ್ತು ಇದಕ್ಕೆ ಒಂದು ಕಾಯಕಲ್ಪವನ್ನ ಕೊಟ್ಟಿರುವಂತಹದ್ದು. ಆ ಕಾಯಕಲ್ಪ ನಿಜಕ್ಕೂ ಸಾರ್ಥಕ ಆಗಿದೆ ಅಂತ ನಾವೆಲ್ಲ ಭಾವಿಸಿಕೊಳ್ಬೇಕಾಗಿರುವಂತಹದ್ದು. ನಮ್ಮ ಶ್ರೀಮಠದ ಹಳೆ ವಿದ್ಯಾರ್ಥಿಗಳ ಜೊತೆಗೆ ನಮ್ಮ ಸಿದ್ಧಗಂಗಾ ಮಠದ ಹಿತೈಷಿಗಳು ಸಹ ಇದಕ್ಕೆ ಸೇರುವಂತದೇ ಒಂದು ವಿಶೇಷತೆ ಅಂತ. ಎಷ್ಟೋ ಜನ ನಮ್ಮ ಮಠದಲ್ಲಿ ಅಧ್ಯಯನ ಮಾಡಿದ್ರು ಸಹ ಅವರು ಶಿವಕುಮಾರ ಮಹಾಶ್ರೀಯವರನ್ನ ದೂರದಲ್ಲಿ ನಿಂತು ಅವರ ಆಶೀರ್ವಚನವನ್ನ ಕೇಳಿ ಯಾವುದೋ ಒಂದು ಸಂದರ್ಭದಲ್ಲಿ ಮಠಕ್ಕೆ ಬಂದಾಗ ಆ ಪ್ರಸಾದವನ್ನ ಸ್ವೀಕರಿಸಿ ಕೃತಾರ್ಥರಾದಂತಹ ಧನ್ಯತೆಯನ್ನ ಈ ಮೂಲಕ ಅವರು ತೀರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಅವರನ್ನು ಸಹ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಯನ್ನ ಸಲ್ಲಿಸಬೇಕಾಗಿರುವಂತಹದ್ದು. ಒಂದು ವಿಶೇಷ ಅಂತಂದ್ರೆ ಈ ಪುರಾಣ ಪ್ರವಚನ ಇದೆಯಲ್ಲ, ಈ ಪ್ರಥಮ ಪ್ರವಚನ ರೂಪಕ್ಕೆ ವೇದಿಕೆ ಆದಂತಹ ಕಾರ್ಯಕ್ರಮಕ್ಕೆ ಕಾರಣವಾಗಿರುವಂತಹದ್ದು ಅಂದ್ರೆ ಈ ಶ್ರೀಮಠ ಅಂತಕ್ಕಂಥದ್ದು. ಈ ಶ್ರೀಮಠ 2 ಇತಿಹಾಸವನ್ನ ದಾಖಲೆ ಮಾಡಬೇಕಾಗಿರುವುದು. ಏನು 2 ಇತಿಹಾಸದ ದಾಖಲೆ ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿದೆ, ಇಲ್ಲಿ ಸುಮಾರು 3 ತಿಂಗಳಿಗೂ ಹೆಚ್ಚು ಕಾಲ ಬಸವ ಪುರಾಣ ಈ ಪುಣ್ಯಭೂಮಿಯಲ್ಲಿ ನಡೆದಿರುವಂತಹದ್ದು. ಈ ವಾತಾವರಣಕ್ಕೆ ಬಂದಾಗ ನಾನು ಪೂಜಾರಿಗೆ ಒಂದು ಮಾತನ್ನ ಕೇಳಿದೆ. ನಮ್ಮ ಶಿವಕುಮಾರ ಮಹಾಶಿವಯೋಗಿಗಳವರು ಇಲ್ಲಿ ಬಂದಿದ್ರು, ಅದು ನಿಜ, ಅದು ಸತ್ಯ ಗೊತ್ತಿರುವಂತಹದ್ದು. ಪೂಜಾರಿ ಏನಾದ್ರು ಬಸವೇಶ್ವರ ನಾಟಕನೂ ಆಡಿಸಿದ್ರು ಅದ್ರ ಜೊತೆಗೆ ಅಂದಾಗ ಮುಂದಂತ ಹೇಳಿದ್ರು. ನಾನು ಬಹುಶಃ ಚಿಕ್ಕ ಹುಡುಗ ಇರ್ಬೋದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂದ್ರೆ ಈ ಭಾಗದ ಪರಿಚಯ ಇಲ್ಲದೆ ಇರೋದ್ರಿಂದ ನಮ್ಗೆ ಏನು ಅಂತಂದ್ರೆ ರಾತ್ರಿ 7-7:30 ಏನ್ ಮಾಡೋರು ಅಂತಂದ್ರೆ ನಾಟಕ ನಡೆಯುವಂತ ಸಂದರ್ಭದಲ್ಲಿ ಕರ್ಕೊಂಡ್ಬರೋರು, ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಏನ್ ಮಾಡೋರು ಕರ್ಕೊಂಡು ಹೋಗೋರು. ಹಾಗಾಗಿ ಎಷ್ಟೋ ಹಳ್ಳಿಗಳ ಪರಿಚಯ ನನಗೆ ಇರಲಿಲ್ಲ. ಇಲ್ಲಿಗೆ ಬಂದ ತಕ್ಷಣ ಏನಾಯ್ತು ಅಂದ್ರೆ ಈ ವಾತಾವರಣವನ್ನ ನೋಡಿದಾಗ ನಾನು ಪೂಜೆಯನ್ನ ಕೇಳಿದೆ, ಈ ಗದ್ದಿಗೆ ಎಲ್ಲ ನಿರ್ಮಾಣ ಮಾಡಿ ಎಷ್ಟು ವರ್ಷಗಳಾಯಿತು ಅಂತ. ಪೂಜಾರಿ ಏನ್ ಕೇಳ್ತಾವ್ರೆ ಅಂತ ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲೋ ಬಂದಿದ್ದೀನಿ, ಇದೆಲ್ಲ ಓಡಾಡಿದ್ದೀನಿ ಅಂತ ಭಾವನೆ ನಮಗೆ ಬಂದ ತಕ್ಷಣನೇ ಆಯ್ತು. ವೇದಿಕೆ ಮೇಲೆ ಕೂತಾಗ ಪೂಜೆಯನ್ನ ಕೇಳಿದಾಗ ಅವರು ಇಲ್ಲೊಂದು ನಾಟಕ ಪ್ರದರ್ಶನ ಆಡಿದುಂಟು, ಶಿವಕುಮಾರ ಮಹಾಶ್ರೀಯವರು ಇಲ್ಲಿ ಭಾಗವಹಿಸಿದ್ರು ಅಂತಕ್ಕಂಥ ಒಂದು ಅಭಿಮಾನದ ಮಾತುಗಳನ್ನು ಸಹ ಹೇಳುವಂಥದ್ದು. ಅಂದ್ರೆ ಸುಮಾರು 3 ತಿಂಗಳಿಗೆ ಹೆಚ್ಚು ಕಾಲ ಇಲ್ಲಿ ಒಂದು ಬಸವ ಪುರಾಣ ನಡೆದಿರುವಂತದ್ದು ಒಂದು ವಿಶೇಷ. ಇದು ಒಂದು ಇತಿಹಾಸದಲ್ಲಿ ದಾಖಲಾಗುವಂತದ್ದು. 2ನೇ ದಾಖಲಾವು ಏನು ಅಂತಂದ್ರೆ, ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶ್ರೀಯವರು ಸದಾಕಾಲ ಒಂದು ಮಾತನ್ನು ಹೇಳ್ತಾ ಇದ್ರು. ಏನು ಅಂತಂದ್ರೆ, ನನ್ನ ಜೀವನದಲ್ಲಿ ನಾನು ಯಾವಾಗ ಬಸವಾದಿ ಶಿವಶರಣರ ತತ್ವಗಳನ್ನ ಅಧ್ಯಯನ ಮಾಡುವುದಕ್ಕೆ ಪ್ರಾರಂಭ ಮಾಡಿದೋ ಅಲ್ಲಿಂದ ಈಚೆಗೆ ನನ್ನ ದೃಷ್ಟಿಕೋನ, ಸಮಾಜವನ್ನ ನೋಡುವಂತ ದೃಷ್ಟಿಕೋನವೇ ಬದಲಾಯಿತು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಒಬ್ಬ ಶಿವಯೋಗಿಗಳನ್ನ ಪ್ರಭಾವಿಸಿದ್ದು ಯಾರು ಅಂತಂದ್ರೆ ಅದು ಬಸವಾದಿ ಶಿವಶರಣರ ಒಂದು ತತ್ವಗಳು ಅಂತಕ್ಕಂಥದ್ದು. ಈ ಪುಣ್ಯ ಕಾರ್ಯಕ್ರಮದಲ್ಲಿ 2 ದಾಖಲೆ ಅಂತಂದ್ರೆ, ಯಾರು ಯಾರನ್ನ ಪ್ರಭಾವಿಸಿದ್ರೋ ಅವರಿಬ್ಬರ ಪುರಾಣ ಪ್ರವಚನಗಳು ಈ ಒಂದೇ ವೇದಿಕೆಯಲ್ಲಿ ನಡೀತಾ ಇದೆ. ಅದು ಪ್ರಥಮವಾಗಿ ಒಂದು ಇತಿಹಾಸದಲ್ಲಿ ದಾಖಲಾಗುವಂತದ್ದು. ಶಿವಕುಮಾರ ಮಹಾಶಿವಯೋಗಿಗಳವರ ಪುರಾಣ ಪ್ರವಚನ ಎಲ್ಲಿ ಪ್ರಾರಂಭ ಆಯಿತು ಅಂದ್ರೆ ಅದು ಸಾಕ್ಷಿಯಾಗಿರುವಂತದ್ದು. ಹಾಗಾಗಿ ಅಂತ ಒಂದು ಇತಿಹಾಸ ದಾಖಲು ಮಾಡುವಂತಹ ಒಂದು ಸನ್ನಿವೇಶದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಇದ್ರ ಜೊತೆಗೆ ಇನ್ನೊಂದು ದಾಖಲೆಯನ್ನು ಸೇರಿಸಿಕೊಳ್ಳಿ. ಈ ಪುರಾಣ ಪ್ರವಚನವನ್ನ ಯಾರು ಪ್ರಪ್ರಥಮವಾಗಿ ವಾಚನ ಮಾಡಿದ್ರು ಅಂತ ಹೊಸ ದಾಖಲೆ ಅದು ಮಾಡಿದ್ರು ಯಾರು ಅಂತಂದ್ರೆ ನಮ್ಮ ಮಹಾಂತ ಶಿವಯೋಗಿಗಳು.
ಇಬ್ಬರು ಮಹಾಂತ ಶಿವಯೋಗಿಗಳು. ಇಬ್ರು ಮಹಾಂತ ಶಿವಯೋಗಿಗಳು ಸೇರಿ ಮತ್ತೊಬ್ಬ ಮಹಾಂತ ಶಿವಯೋಗಿಗಳನ್ನ ಜಗತ್ತಿಗೆ ಶಾಶ್ವತವಾಗಿ ಉಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಎಗರಣಿಯಾಗಿ ನಿಂತಾ ಇರುವಂತವ್ರು ಯಾರು ಅಂತಂದ್ರೆ ಆ ಇಬ್ಬರು ವಾದಿದವರು ಮತ್ತೆ ಗಾಯಕರನ್ನು ನಾವು ಸ್ಮರಣೆಯನ್ನ ಮಾಡಿಕೊಳ್ಬೇಕಾಗಿರುವಂತದ್ದು ಶಂಕರಯ್ಯ ಸ್ವಾಮಿಯವರು, ಬಸವರಾಜ ಮುನಿಗನವರು. ಇವರಿಬ್ಬರು ಸಹ ನಮ್ಮನ್ನ ಯಾವುದೋ ಒಂದು ಲೋಕಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಪುರಾಣ ಪ್ರವಚನವನ್ನ ನಿರೂಪಣೆ ಮಾಡೋದು ಎಷ್ಟು ಮುಖ್ಯನೋ ಅದಕ್ಕೆ ವಾದ್ಯ, ಸಂಗೀತ ಮತ್ತೆ ಹಿನ್ನೆಲೆಯನ್ನ ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಅವರಿಬ್ಬರು ಸಹ ಇದಕ್ಕೆ ಎಗರಣಿಯಾಗಿ ನಿಂತು ಇದೊಂದು ಅಭೂತಪೂರ್ವವಾಗಿರ್ತಕ್ಕಂಥ ಪ್ರವಚನವಾಗಿ ಹೊರಹೊಮ್ಮುವುದಕ್ಕೆ ಸಾಕ್ಷೀಭೂತರಾಗಿರುವಂತದ್ದು. ಅದರ ಜೊತೆಗೆ ಈ ಭಾಗದ ಅನೇಕ ಮಠದ ಪೂಜ್ಯರು ಸಹ ಭಾಗವಹಿಸಿರುವಂತದ್ದು ನಿಜಕ್ಕೂ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಇವತ್ತು ವಿಶೇಷವಾಗಿ ಯಾರಿಗೆ ನಾವು ಧನ್ಯತೆಯನ್ನು ಹೇಳಬೇಕು ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತಕ್ಕಂಥ ಮಾತನ್ನು. ಅಂದ್ರೆ ನಾವು ಕೊನೆಯದಾಗಿ ಯಾರು ಹೇಳ್ತೀವೋ ಅವ್ರಿಗೆ ಹೆಚ್ಚು ಪ್ರಾಮುಖ್ಯತೆ ಇದೆ. ಕೊನೆಯದಾಗಿ ನಾವು ಯಾರನ್ನ ಸ್ಮರಣೆ ಮಾಡ್ಕೊಳ್ಬೇಕು ಅಂದ್ರೆ ಈ ಭಾಗದ ಸದ್ಭಕ್ತರನ್ನ, ಶರಣ ಬಂಧುಗಳನ್ನು ನಾವು ಸ್ಮರಣೆ ಮಾಡ್ಕೊಳ್ಬೇಕಾಗುತ್ತೆ. ನಾನು ಪೂಜ್ಯರಿಗೆ ಹೇಳ್ತಾ ಇದ್ದೀನಿ, ಪೂಜ್ಯರೇ ನೀವೇನೇ ಶಿವ ಸಂಕಲ್ಪ ಮಾಡುದು ಅದಕ್ಕೆ ಕಾಯಕಲ್ಪ ಕೊಡೋರು ಯಾರು ಅಂದ್ರೆ ನಿಮ್ಮ ಭಕ್ತರು ಅಂತಕ್ಕಂಥದ್ದು. ಇವತ್ತು ಭಕ್ತರ ಸಹಾಯ ನೆರವು ಇರಲಿಲ್ಲ ಅಂತಂದ್ರೆ ಪೂಜ್ಯರು ಇಂಥ ದೊಡ್ಡ ಮನಸ್ಸು ಮಾಡಕ್ಕೆ ನಿಜಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದು. ಈ ಭಕ್ತ ಜಂಗಮ ಇವರ ಸಂಬಂಧ ಎಂತದ್ದು ಅಂದ್ರೆ ಅದು ಸಮುದ್ರದ ನೀರಿನ ಸಂಬಂಧದಷ್ಟೇ ಪುಣ್ಯವಾಗಿರುವಂತದ್ದು. ಹೇಗೆ ಅಂತ ನೀವು ಹೇಳ್ಬೇಕು ಸಾಧ್ಯ. ಸಮುದ್ರವನ್ನ ಶುಚಿಗೊಳಿಸುವಂತ ಕೆಲಸ ಯಾರು ಮಾಡುತ್ತೆ ಅಂದ್ರೆ ನೀರು ಮಾಡುವಂತದ್ದು. ನೀರು ಸದಾಕಾಲ ಶುಚಿಯನ್ನು ಗೊಳಿಸುವಂತ ಕೆಲಸ. ಮೀನಿಗೆ ಆಶ್ರಯ ಯಾವುದು ಕೊಡುತ್ತೆ ಅಂದ್ರೆ ಸಮುದ್ರವೇ ಆಶ್ರಯ ಕೊಡುವಂತದ್ದು. ಇವತ್ತು ನಿಮ್ಗೆಲ್ಲ ಆಶ್ರಯ ಯಾರು ಕೊಡ್ತಾರೆ ಅಂತಂದ್ರೆ ಪೂಜ್ಯರು ಕೊಡ್ತಾರೆ. ಪೂಜ್ಯರು ನಿಮ್ಮ ಬದುಕನ್ನು ಸದಾಕಾಲ ಶುಚಿಗೊಳಿಸುವಂತ ಕೆಲಸವನ್ನ ಮಾಡ್ತಾರೆ. ಇದು ಭಕ್ತ ಮತ್ತೆ ಈ ಸಮಾಜದ ಸಕೀಲ ಸಂಬಂಧ ಅಂತ ನಾವೆಲ್ಲ ಭಾವಿಸಬೇಕಾಗಿರುವಂತದ್ದು. ಅಂತಹ ಒಂದು ನಿಜ ಭಕ್ತರನ್ನ ಪಡ್ಕೊಂಡಿರುವಂತ ಈ ಪೂಜ್ಯರೇ ನಿಜವಾಗಿಯೂ ಧನ್ಯ ಮಾಡಿರುವಂತ ನಾನು ಭಾವಿಸುತ್ತೇನೆ. ನಿಜಕ್ಕೂ ಇದು 13ನೇ ದಿವಸ ಬಹಳ ಅರ್ಥಪೂರ್ಣವಾಗಿರುವಂತಹ ಪ್ರವಚನ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿರುವಂತದ್ದು ನಿಜಕ್ಕೂ ಅದು ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಪೂಜ್ಯರ ಒಂದು ಅರಕೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ಪೂಜ್ಯರೇ, ನಾವು ಈಗಾಗಲೇ ನಮ್ಮ ಭಕ್ತರ ಒಂದು ವೃತ್ತ ಕೇಳಿಬಿಟ್ಟಿದ್ದೀವಿ. ನಾಳೆಯೂ ಸಹ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥದ್ದು. ನಾನು ಇವತ್ತು ಒಂದು ದಿವಸ ಭಾಗವಹಿಸಿ ನಾನು ಹೇಳ್ತಾ ಇರ್ತೀನಲ್ಲ ಆದೊಂಡ ಮೇಲೆ ಮೇಲೊಂದು ಭಾಗವಹಿಸ್ತಕ್ಕಂಥದ್ದು. ನಾನು ಮತ್ತೆ ಯಾಕೆ ನಿಮಗೆ ಹೇಳ್ಬೇಕು ಅಂತಕ್ಕಂಥದ್ದು. ಪೂಜ್ಯರು ಈಗ ತಾವು ನಾಳೆನೂ ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತಕ್ಕಂಥ ಒಂದು ಕಟ್ಟಳೆಯನ್ನು ನನಗೆ ಕೊಟ್ಟಿದ್ದಾರೆ. ನಾಳೆನೂ ಸಹ ಈ ಕಾರ್ಯಕ್ರಮದಲ್ಲಿ ಇದಕ್ಕೆ ನೀವೆಲ್ಲ ಸಾಕ್ಷಿ ಆಗಿರುವಂತದ್ದು. ನಿಜಕ್ಕೂ ನಾನು ಈ ಸಂದರ್ಭದಲ್ಲಿ ಸ್ಮರಣೆಯನ್ನ ಮಾಡಿಕೊಳ್ಬೇಕಾಗಿರುವಂತದ್ದು. ಏನ್ ಹೇಳಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ನಿಜಕ್ಕೂ ಅದು ಹೃದಯ ತುಂಬಿ ಬರುವಂತ ಕೆಲವು ಸಂದರ್ಭ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ನಾನು ಪಕ್ಕನಗೌಡರಿಗೆ ಹೇಳ್ತಾ ಇದ್ದೆ, ನಾನೇನಾದ್ರೂ ಪ್ರಪ್ರಥಮವಾಗಿ ಬರಬೇಕು ಅಂತ ನಾನು ಯಾವ್ದಾದ್ರು ಕ್ಷೇತ್ರ ಆಯ್ಕೆ ಮಾಡ್ಕೊಂಡ್ರೆ ಅದು ಉತ್ತರ ಕರ್ನಾಟಕದ ಭಾಗಕ್ಕೆ ಬರಬೇಕು ಅಂತಕ್ಕಂಥ ಸುಮಾರು ಬಾರಿ ಅವ್ರು ಹೇಳ್ತಾ ಇದೆ. ಆದ್ರೂ ಅನಿವಾರ್ಯ ಕಾರಣದಿಂದ ಕೆಲವು ಸಂದರ್ಭದಲ್ಲಿ ನಾನು ಬೇರೆ ಬೇರೆ ಭಾಗಕ್ಕೆ ಪ್ರಥಮದಲ್ಲೇ ಹೋಗ್ಬೇಕಾಗಿತ್ತು. ಹಾಗಾಗಿ ಈ ಉತ್ತರ ಕರ್ನಾಟಕದಲ್ಲಿ ಇವತ್ತೇ ಪ್ರಥಮ ಅಂತ ನೀವೆಲ್ಲ ಭಾವಿಸ್ಕೊಂಡಿದ್ದೀವಿ. ಯಾಕಂದ್ರೆ ಯಾವಾಗ ನಾವು ನೆನೀತೀವೋ, ಯಾವಾಗ ಇದು ಮಾಡ್ತೀವೋ ಅದೇ ಪ್ರಥಮ ಅಂತ ನಾವೆಲ್ಲ ಭಾವಿಸ್ಕೊಳ್ಬೇಕಾಗಿರುವಂತದ್ದು. ಹಾಗಾಗಿ ನಿಜಕ್ಕೂ ನಿಮ್ಮ ಭಕ್ತಿ ಶ್ರದ್ಧೆ ಮುಂದೆ ನಮ್ಗೆ ಯಾವುದೂ ಸಹ ಗೌಣ, ಎಲ್ಲವೂ ಸಹ ಗೌಣ ಅಂತಕ್ಕಂಥದ್ದು. ರಾತ್ರಿ ಪೂಜೆಯ ನಂತರದಲ್ಲಿ ಪ್ರಸಾದ ಸ್ವೀಕರಿಸಬೇಕಾದ್ರೆ ನಮ್ಮ ಪೂಜ್ಯ ಗುರುದೇವರು ನಿಮ್ಮನ್ನೆಲ್ಲ ಸ್ಮರಣೆ ಮಾಡ್ಕೊಳ್ತಾ ಇದ್ದಾರೆ. ಆ ಭಾಗದ ಭಕ್ತರ ಭಕ್ತಿಯೇ ನಿಜಕ್ಕೂ ಶ್ರೇಷ್ಠ ಸ್ವಾಮೀಜಿಯವರೇ. ನಿಜಕ್ಕೂ ಅವರ ಭಕ್ತಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ಬೇಕು ಅಂತ ಒಂದೆರಡು ಸ್ಮರಣೀಯ ಮಾತುಗಳನ್ನ ನಿಮ್ಮ ಬಗ್ಗೆ ಅವರು ಸ್ಮರಣೆ ಮಾಡ್ಕೊಂಡಿರ್ತಕ್ಕಂಥವ್ರು. ಇವತ್ತು ಅವರ ದೇಹ ಶ್ರೀಮಠದಲ್ಲಿದ್ರೂ ಸಹ ಅವರ ಮನಸ್ಸು ಎಲ್ಲಿದೆ ಅಂದ್ರೆ ಕಂಚಿಕನೂರಲ್ಲೇ ಇರಬೇಕು. ಅಂತಂದ್ರೆ ನಾವು ಶ್ರೀಮಠವನ್ನ ಬಿಟ್ಟು ಬಳ್ಳಾರಿ ತಲುಪಿ ಬಳ್ಳಾರಿಗೆ ಬಂದು ಅಲ್ಲಿ ಮಧ್ಯಾಹ್ನ ಪೂಜೆ ಪ್ರಸಾದವನ್ನ ಸ್ವೀಕರಿಸಿ ಭಕ್ತಾದಿ ಮನೆಗಳಲ್ಲಿ ಪಾದ ಪೂಜೆಯನ್ನು ನೆರವೇರಿಸಿ ನಾವು ಇಲ್ಲಿಗೆ ಸಿರುಗುಪ್ಪ ಬರುವವರೆಗೂ ಪೂಜ್ಯರು ಸುಮಾರು ಒಂದು 4-5 ಬಾರಿ ಅವರು ದೂರವಾಣಿ ಕರೆಯನ್ನ ಮಾಡಿ ಪೂಜ್ಯರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಹೋಗಿ ತಲುಪುತ್ತಾ ಸರಿಯಾದ ಸಮಯಕ್ಕೆ ಕಾರ್ಯಕ್ರಮಕ್ಕೆ ಸರಿಯಾದ ಸಮಯಕ್ಕೆ ತಲುಪಕ್ಕೆ ಹೇಳಿ ಇರ್ತಕ್ಕಂಥ ಒಂದು ಅಭಿಮಾನದ ಮಾತುಗಳನ್ನ ಅವರು ಸದಾಕಾಲ ಹೇಳ್ತಾ ಇದ್ರು.
ಅನಿವಾರ್ಯ ಕಾರಣದಿಂದ ಅವ್ರು ಬರಕ್ ಸಾಧ್ಯ ಆಗಿಲ್ಲ ಅಷ್ಟೇ ಹೊರತು ನಿಮ್ಮ ಮೇಲೆ ಪ್ರೀತಿ, ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ಅಂತ ನೀವು ಯಾವತ್ತೂ ಭಾವಿಸಬಾರ್ದು. ಖಂಡಿತವಾಗಿಯೂ ಇನ್ನೊಂದು ದಿವಸ ಪೂಜ್ಯರು ಇಂಥ ಕಾರ್ಯಕ್ರಮದಲ್ಲಿ ಅವರು ವೇದಿಕೆಯನ್ನು ಹಂಚಿಕೊಳ್ಳುವಂತ ಕೆಲಸವನ್ನ ಮಾಡೇ ಮಾಡ್ತಾರೆ. ಅವ್ರು ಯಾವಾಗಲೂ ಅಷ್ಟೇ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರೀತಿ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥದ್ದು. ಅದು ಬಳ್ಳಾರಿ ಹುಡುಗರು ಅಂತಂದ್ರೆ ನಮ್ಮ ಪೂಜ್ಯರಿಗೆ ಎಲ್ಲಿರುವಂತಹ ಕೆಲವೇ ದಿವಸಗಳಲ್ಲಿ ಪೂಜ್ಯರು ಈಗಾಗಲೇ ಇಲ್ಲಿಗೆ ದಯಮಾಡಿಸಿರ್ತಕ್ಕಂಥವ್ರು ಶಾಲೆಗಳವ್ರು ಬಂದಿದ್ರು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆ ಶಾಲೆಗಳವ್ರಿಗೆ 2-3 ವರ್ಷಗಳ ಹಿಂದೆ ಬಂದಂತವ್ರು ಪೂಜ್ಯರು ಸುಮಾರು ಇಲ್ಲೇ ಅವರು ಪೂಜೆ ಪ್ರಸಾದವನ್ನೆಲ್ಲ ಸ್ವೀಕರಿಸಿ ನಿಮ್ಗೆಲ್ಲ ದರ್ಶನ ಆಶೀರ್ವಾದದ ನುಡಿಗಳನ್ನ ನೆರವೇರಿಸಿ ಹೋಗಿರುವಂತವ್ರು. ಹಾಗಾಗಿ ಈ ಭಾಗಕ್ಕೆ ಬರ್ತಾ ಇರ್ತಾರೆ. ಇಲ್ಲಿ ಕೊನೆಯಲ್ಲ ಅಂತಕ್ಕಂಥದ್ದನ್ನೆಲ್ಲ ಭಾವನೆ ಇಟ್ಕೊಳ್ಬೇಕು. ನಿರಂತರವಾಗಿ ಅವರ ಆಶೀರ್ವಾದ ಸದಾಕಾಲ ಇರುತ್ತೆ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ತುಂಬಾ ಸಮಯ ಆಗಿದೆ. ಹೆಚ್ಚು ಸಮಯಕ್ಕೂ ಸಹ ನಾವು ವ್ಯಯ ಮಾಡಿದ್ರೆ ನಿಮ್ಗೆಲ್ಲ ಒಂದು ಈಗ ನಾವೆಷ್ಟೇ ಹೇಳಿದ್ರು ಸಹ ನಿಮ್ಮ ಮನಸ್ಸಿನಲ್ಲಿ ಯಾವಾಗ ಕಾರ್ಯಕ್ರಮ ಮುಗಿದೆ ಇರ್ತಕ್ಕಂಥ ಒಂದು ತಳಮಳ ಇರ್ತಕ್ಕಂಥದ್ದು. ಒಂದ್ ಕಡೆ ವಿವೇಕಾನಂದರು ಹೇಳ್ತಾರೆ, ಹಸಿದವನಿಗೆ ಅನ್ನವನಿಗೂ ವೇದಾಂತವನ್ನಲ್ಲ ಅಂತಕ್ಕಂಥ ಮಾತನ್ನ ನಮ್ಮ ಶಿವಕುಮಾರ ಮಹಾಶ್ರೀಗಳವರು ಸದಾಕಾಲ ಕೇಳ್ತಕ್ಕಂಥ ಒಂದು ಮಾತು, ಮಳೆ ಬೆಳೆ ಚೆನ್ನಾಗಿ ಆಯ್ತಾ ಅಂತಕ್ಕಂಥದ್ದು. ಅದು ಬಿಟ್ರೆ ಪ್ರಸಾದ ಆಯ್ತಾ ಅಂತಕ್ಕಂಥ ಮಾತನ್ನ ಕೇಳ್ತಾ ಇದ್ರು. ಈಗ ಪ್ರಸಾದಕ್ಕೆ ಸಾಕಷ್ಟು ಎಲ್ಲ ಪ್ರಸಾದವನ್ನ ಸ್ವೀಕರಿಸಿ ಈ ಪುರಾಣ ಪ್ರವಚನ ನಿಜಕ್ಕೂ ಯಶಸ್ವಿ ಆಗಬೇಕು ಅಂತಂದ್ರೆ ಮಹಾತ್ಮರು ನಡೆದು ತೋರಿಸಿದಂತ ಒಂದು ಹಾದಿಯಲ್ಲಿ ನಾವು ಒಂದು ಅಂಶವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಷ್ಟೇ. ಅದು ಅಳವಡಿಸಿಕೊಂಡಾಗ ಮಾತ್ರ ಈ ಪುರಾಣ ಪ್ರವಚನಗಳು ನಿಜಕ್ಕೂ ಸಾರ್ಥಕ ಆಗುತ್ತೆ. ಅಂತ ಸಾರ್ಥಕತೆ ಪಡ್ಕೊಳ್ಳುತ್ತೆ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ನನ್ನೆರಡು ಮಾತುಗಳಿಗೆ ವಿರಾಮ ಕೊಟ್ಟು ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಎಲ್ಲ ಪೂಜರಿಗೆ ಮತ್ತೆ ವೇದಿಕೆ ಮುಂದೆ ಇರ್ತಕ್ಕಂಥ ಎಲ್ಲ ಶರಣ ಬಂಧುಗಳ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನ ನನ್ನ ಮಾತುಗಳನ್ನು